ಗುಡ್ ಈವ್ನಿಂಗ್. ಸೊ ಇವತ್ತು ಆ್ಯಕ್ಚುಲಿ ಜಾಸ್ತಿ ಟ್ರೇಡ್ ತೊಗೋಕ್ಕಾಗಿಲ್ಲ. ಫಸ್ಟ್ ಒಂದೆರಡು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟದು, ಹಾಗಾಗಿ ನಾನು ಎಂಟರ್ಡಿ ಮಾಡಿಲ್ಲ. ಸೊ ಒಂದು ಸ್ಟಾಪ್ ಲಾಸ್ ಇಟ್ಟದು ಅಂದ್ರೆ ಹೆಂಗಂದ್ರೆ ಒಂದು ಆಲ್ಮೋಸ್ಟ್ 1200 ತನಕ ಇದು ಪ್ರಾಫಿಟ್ ಇತ್ತು ಜೆನ್ಸ್ ಪವರ್ ಅಂದರೆ. ಬಟ್ ಏನಾಯ್ತು ಅಂದ್ರೆ ಸಡನ್ಲಿ 12 ಗಂಟೆ 12:40 ಅಥವಾ 12 ಅಲ್ಲ 10:40 ಏನಾಯ್ತು ತೋರಿಸ್ತೀನಿ ಅಂದರೆ ಇಲ್ಲಿದೆ ನೋಡಿ ಚಾರ್ಟು. ನಾನು ಮಾರ್ನಿಂಗ್ ಎಂಟ್ರಿ ಇಮಿಡಿಯೇಟ್ಲಿ ಬೈ ಮಾಡಿದ್ದೆ. ಎಲ್ಲಿಪ್ಪ ಅಂದರೆ ಇಲ್ಲಿ ಬೈ ಮಾಡಿದ್ದೆ. ಇದೇನು ಕ್ಯಾಂಡಲ್ ಇದೆಯಲ್ಲ, ಇದ್ರ ಹೈ ಬ್ರೇಕ್ ಆದ ಕೂಡ ಇಲ್ಲಿ ಬೈ ಮಾಡಿದ್ದೆ ನಾನು 397ಕ್ಕೆ. ಸಾರಿ, ಇಲ್ಲಿ ಇದೇನು ಓಪನ್ ಇದೆಯಲ್ಲ ಇಲ್ಲಿ ಬೈ ಮಾಡಿದ್ದೆ 395 396 ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಎಲ್ಲಿ ಬೈ ಮಾಡಿದ್ದೆ ಅಂತೇಳಿ. 394ಕ್ಕೆ ಆ್ಯಕ್ಚುಲಿ ನಾನು ಬೈ ಮಾಡಿದ್ದು 394ಕ್ಕೆ. 394ಕ್ಕೆ ಹೆಂಗೆ ಮಾಡಿದೆ, ಓಪನ್ ರೇಂಜ್ ಬ್ರೇಕ್ಔಟ್ ಅಂತ ಒಂದು ಸ್ಟ್ರಾಟಜಿ ಇದೆ. ಸೊ ಆ ಸ್ಟ್ರಾಟಜಿ ಯೂಸ್ ಮಾಡಿ ಇದನ್ನು ಮಾಡಿದ್ದೆ. ಯಾಕಂದರೆ ಇನ್ನೊಂದೇನಿದೆ, ಲಾಸ್ಟ್ ಕಂಟಿನ್ಯೂಸ್ ಡೈಲಿ ಟೈಮ್ ಫ್ರೇಮ್ ನೋಡಿದಾಗ ಇದು ಏನಪ್ಪ ಅಂದರೆ ಒಂದು ಮೂಮೆಂಟ್ ಇದೆ. ಯಾಕಂದ್ರೆ ಆ್ಯಕ್ಚುಲಿ ಡೈಲಿ ಟೈಮ್ ಫ್ರೇಮ್ ನೋಡಿದಾಗ ಇಲ್ಲಿ ನೋಡಿ, ಡೈಲಿ ಟೈಮ್ ಫಸ್ಟ್ ನಾವು ಟ್ರೇಡ್ ತೊಳೋಕ್ಕಿಂತ ಮುಂಚೆ ನಾನು ಪ್ರಿವಿಯಸ್ ಡೇ ಒಂದು ಏನು ಮಾಡಿರ್ತೀನಿ, ಡೈಲಿ ಟೈಮ್ ಫ್ರೇಮ್ ಚೆಕ್ ಮಾಡಿರ್ತೀನಿ ಸ್ಟಾಕ್ ಎಲ್ಲ ಏನಿದೆ ಅಂತ. ಸೊ ಇದನ್ನ ನೋಡಿದ್ರೆ ಏನಾಗುತ್ತೆ, ಇದು ಮೇ ಬಿ ಇದು ಸ್ಟ್ರಾಂಗ್ ಕ್ಯಾಂಡಲ್ ಇದೆ, ಇದ್ರ ಮೇಲೆ ಏನಾದ್ರು ಕ್ಯಾಂಡಲ್ ಪ್ರೈಸ್ ಮೂವ್ ಆದರೆ ಅಪ್ ಆಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇತ್ತು. ಸೊ ಹಾಗಾಗಿ ಡೈಲಿ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಡೆಫಿನೆಟ್ಲಿ ಒಂದು ಲಾಂಗ್ ತೊಗೋಬೇಕಂತ ಪ್ಲಾನ್ ಇತ್ತು. ಸೊ 50 ಮಿನಿಟ್ ಟೈಮ್ ಫ್ರೇಮ್ ಮೇಲೆ ನಾನು ಡಿವೈಡ್ ಮಾಡ್ಕೊಂತೀನಿ, ಸೆಟ್ ಮಾಡಿಟ್ಟಿದ್ದೆ. ಯಾವಾಗ ಈ ಫ್ರೇಮ್ ಇದೇನಿದಲ್ಲ ಈ ಪ್ರೈಸು 388 390 ಬ್ರೇಕ್ ಆಯ್ತಲ್ಲ, ಈ ಕ್ಯಾಂಡಲ್ ಯಾಕೋ ಸ್ವಲ್ಪ ಡೌಟ್ ಬಂತು. ಬಟ್ ಏನಾಯ್ತು ಅಂದ್ರೆ ಆಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಇರಲಿ, ಯಾಕಂದ್ರೆ ಈ ಕ್ಯಾಂಡಲ್ ನೋಡಿದ್ರೆ ನನಗೆ ಯಾಕೋ ಲಾಂಗ್ ತೊಗೋಬಾರ್ದು ಅನಿಸ್ತಿತ್ತು, ಅಂದರೆ ಬೈ ಮಾಡಬಾರ್ದು ಅನಿಸುತ್ತೆ. ಯಾಕಂದ್ರೆ ನ್ಯೂಟ್ರಲ್ ಕ್ಯಾಂಡಲ್ ಇದೆ, ಸಪೋಸ್ ಇದೇ ತಳಗೆ ಏನಾದರೂ ಬ್ರೇಕ್ ಆದರೆ ನೆಕ್ಸ್ಟ್ ಸಪೋರ್ಟ್ ಇಲ್ಲಿದೆ ಅಂದರೆ ಆಲ್ಮೋಸ್ಟ್ ಒಂದು 10-12 ಪಾಯಿಂಟ್ ಡೌನ್ ಆಗುತ್ತೆ. 90ರಿಂದ ಅಂದರೆ ಒಂದು 15 ಪಾಯಿಂಟ್ ಡೌನ್ ಆಗುತ್ತೆ. ಯಾಕಂದರೆ ಇವರು 70-80 ಕ್ವಾಂಟಿಟಿ ತಂದಿದ್ದು, 15 ಅಂದರೆ ಆಲ್ಮೋಸ್ಟ್ 9,000 ರೂಪಾಯಿ ಲಾಸ್ ಆಗುತ್ತೆ. ಬೇಡ, ಆದಷ್ಟು 300-400 ರೂಪಾಯಿ ಲಾಸ್ ಹೋಗಂಗಿದ್ರೆ ತೊಗೊಳಕ್ಕೆ ಪ್ಲಾನ್ ಅಂತ ಮಾಡಿದ್ದೆ. ಬಟ್ ಏನಾಯ್ತು ಅಂದರೆ ಇದು ಗ್ರೀನಲ್ಲಿ ಕ್ಲೋಸ್ ಆಗಿದ್ರಿಂದ ಒಂದು ಪ್ಲಾನ್ ಮಾಡಿದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಅಂದರೆ 93ರಿಂದ ದೇಡ್ಲೆವು 88 500 ರೂಪಾಯಿ ತನಕ ಲಾಸ್ ಮಾಡ್ಕೊಂಡು ನಡೀತು, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟಾರ್ಗೆಟ್ ಏನು ಮಾಡ್ಕೊಂಡಿದ್ದೆ ಅಂದರೆ ನಾನು 15 ಪಾಯಿಂಟ್, ಮಿನಿಮಮ್ 15 ಪಾಯಿಂಟ್ ಅಂತ ಮೂವ್ ಆಗುತ್ತೆ. ಯಾಕಂದ್ರೆ ಪ್ರಿವಿಯಸ್ಲಿ 15 ಪಾಯಿಂಟ್ ಮೂವ್ ಆಗಿದೆ, ಅದು 15 ಪಾಯಿಂಟ್ ಮೂವ್ ಆಗುತ್ತೆ. ಸೊ ಒಂದು ಅಟ್ಲೀಸ್ಟ್ 1200 1500 ತನಕ ಪ್ರಾಫಿಟ್ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಪ್ಲಾನ್ ಮಾಡಿದ್ದೆ. ಸೊ ಇಲ್ಲಿ ಬೈ ಮಾಡಿದೆ, ಎಕ್ಸಾಕ್ಟ್ಲಿ ಇಲ್ಲಿ ಬೈ ಮಾಡಿದೆ. ಮಾರ್ನಿಂಗ್ ಎಂಟು ಚಲೋನೇ ಇತ್ತು. ಫಸ್ಟ್ ಒಂದು ಕ್ಯಾಂಡಲ್ ಏನು ಬಂತಲ್ಲ, ಆಲ್ಮೋಸ್ಟ್ ನಿಯರ್ ಟು ಪ್ರಾಫಿಟ್ ಇದ್ದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 406ಕ್ಕೆ ನಂದು ಫಸ್ಟ್ ಟಾರ್ಗೆಟ್ ಇಟ್ಟಿದ್ದೆ 1:2 ಅಂದರೆ ನಾ ಏನು ಇನಿಷಿಯಲ್ ರಿಸ್ಕ್ ಮಾಡಿ ತೊಗೊಂಡಿದ್ದೀನಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಮಾಡಿದ್ದೆ. ನಂದು ಸ್ಟಾಪ್ ಲಾಸ್ ಇಲ್ಲಿ ಫಿಕ್ಸ್ ಮಾಡಿದ್ದೆ. ಯಾಕಂದ್ರೆ ಸಪೋಸ್ ಇದ್ರ ತೆಳಗೆ ಏನಾದ್ರು ಬಂದರೆ ನಾನು ಅವತ್ತಿನ ಲಾಸ್ ಬುಕ್ ಮಾಡ್ತಿದ್ದೆ. ಎಸ್, ಆಲ್ಮೋಸ್ಟ್ 5.587 ಅಂದರೆ 500 ರೂಪಾಯಿ ಪ್ರಾಫಿಟ್ ಲಾಸ್ ಆದರೆ ನಾನು ಎಕ್ಸಿಟ್ ಔಟ್ ಮಾಡಿದೆ. ಬಟ್ ಏನಂದರೆ ಇದಾದ್ರೂ 11 ಪಾಯಿಂಟ್ ಮೂವ್ ಆಗಿದೆ ಆಲ್ರೆಡಿ ಇವತ್ತು. ಬಟ್ ನನ್ನ ಮಿಸ್ಟೇಕ್ ಏನಪ್ಪ ಅಂದರೆ ನಾನು ಅಟ್ಲೀಸ್ಟ್ ಇದನ್ನ ಒಂದು 500 ರೂಪಾಯಿ ಆದ್ರೂ ಪ್ರಾಫಿಟ್ ಬುಕ್ ಮಾಡಿದ್ರೆ ಒಳ್ಳೇದಿತ್ತು. ಬಟ್ ಏನಾಯ್ತು ಅಂದರೆ 406ಕ್ಕಂತೂ ಫಸ್ಟ್ ಟಾರ್ಗೆಟ್ ಸೆಟ್ ಮಾಡಿದ್ದೆ 1:2, ಮಿನಿಮಮ್ 1:2 ಪ್ರಾಫಿಟ್ ಆಗಲಿ ಅಂತ 406ಕ್ಕೆ ಟಾರ್ಗೆಟ್ ಮಾಡಿದ್ದೆ. ಬಟ್ ಅದು ಹಿಟ್ ಆಗಲಿಲ್ಲ. 405.85ಕ್ಕೆ ರಿವರ್ಸ್ ಆಯ್ತು. ಅಲ್ಲಿಂದ ರಿವರ್ಸ್ ಆಗಿ ವಾಪಸ್ ಏನಂದರೆ ನಾನು ಸ್ಟಾಪ್ ಲಾಸ್ ಇಟ್ಟಿದ್ನಲ್ಲ, 10 ಪಾಯಿಂಟ್ ಮ್ಯಾಲ್ ಮೂವ್ ಆದ್ಮೇಲೆ ನಾನು ಸ್ಟಾಪ್ ಲಾಸ್ ಇನಿಷಿಯಲ್ ಇಡಂಗಿಲ್ಲ, ಸ್ವಲ್ಪ ಶಿಫ್ಟ್ ಮಾಡ್ತದನ್ನು ಬ್ರೇಕ್ ಇವನ್ ತಂದಿಡ್ತೀನಿ. ಸೊ ನಾನು ಎಲ್ಲಿ ಎಂಟ್ರಿ ಮಾಡಿದ್ದೀನಿ ಅಲ್ಲಿ ಸ್ಟಾಪ್ ಲಾಸ್ ಮಾಡಿದ್ದೆ. ಅಂದರೆ ನಾನು ಸ್ಟಾಪ್ ಲಾಸ್ ಎಲ್ಲಿ ಇತ್ತಂದರೆ ಇಲ್ಲಿ ಮಾಡಿಬಿಟ್ಟಿದ್ದೆ ನಾನು. ಯಾಕಂದರೆ ಆಲ್ರೆಡಿ 10 ಪಾಯಿಂಟ್ ಮೂವ್ ಆಗಿದೆ, ರಿವರ್ಸ್ ಆದ್ರೂ 5 ಪಾಯಿಂಟ್ ರಿವರ್ಸ್ ಆಗಬೇಕು. ಸೊ ನಂದು ಯಾಕೆ ಸುಮ್ಮನೆ ಲಾಸ್ ಬಿದ್ದು ಮಾಡೋದಂತೇಳಿ ಸ್ಟಾಪ್ ಲಾಸ್ ಇಲ್ಲಿ ಬುಕ್ ಮಾಡಿದ್ದೆ. ಬಟ್ ಏನಾಯ್ತು ಅಂದರೆ ಇಲ್ಲಿ ಬಂತು, ಟಚ್ ಆಗಿ ಮತ್ತೆ ರಿವರ್ಸ್ ಆಯಿತು. ಬಟ್ ನಾನು ಒಂದು ಮಾಡಿದ ಮಿಸ್ಟೇಕ್ ಏನಂದರೆ ಸ್ಟಾಪ್ ಲಾಸು ಈ ಕ್ಯಾಂಡಲ್ ಲೋ ಇಡಬೇಕಾಗಿತ್ತು, ಅಟ್ಲೀಸ್ಟ್ 392 393 ಅಟ್ಲೀಸ್ಟ್ ಅಷ್ಟು ಇಡಲಿಲ್ಲ ನಾನು. ಯಾಕಂದ್ರೆ 10 ಪಾಯಿಂಟ್ ಮೂವ್ ಆಗೈತಿ, ಹಾರ್ಡ್ಲಿ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಇವತ್ತು ಬಯಸ್ ಸ್ಟ್ರಾಂಗೇ ಇದ್ರೆ ಅಂದರೆ ಅಷ್ಟು ವಾಪಸ್ ಬರಲ್ಲ, ಅದು ಅಂದರೆ ರಿವರ್ಸ್ ಆಗಲ್ಲ. 5 ಪಾಯಿಂಟು 4 ಪಾಯಿಂಟು ರಿವರ್ಸ್ ಆಗುತ್ತೆ, ಮತ್ತು ಒಂದು ಸ್ಮಾಲ್ ಪುಲ್ ಬ್ಯಾಕ್ ಆಗಿ ಮೇಲೆ ಹೋಗುತ್ತೆ. ಬಟ್ ಅದು 10 ಪಾಯಿಂಟ್ ರಿವರ್ಸ್ ಆಗಿ ಒಂದು ಟಾರ್ಗೆಟ್ ಒಂದ್ಸಲ ಸ್ಟಾಪ್ ಲಾಸ್ ಇಟ್ಟಾಯಿತು. ಸೊ ಎರಡನೇ ಸಲ ಏನು ಮಾಡಿದೆ ಅಂದರೆ ನನಗೆ ಗೊತ್ತಿತ್ತು ಇದು ಹೆಂಗಂದರೆ ಒಂದು ಫಸ್ಟ್ ಡೀಪ್ ಪುಲ್ ಬ್ಯಾಕ್ ಬರ್ಬೋದು ಅಂತೇಳಿ. ಯಾಕಂದರೆ ಇದು ಡೀಪ್ ಪುಲ್ ಬ್ಯಾಕ್ ಅಂತಾರೆ, ಇಲ್ಲಿ ಹೋಗುತ್ತೆ ಡೀಪ್ ಪುಲ್ ಬ್ಯಾಕ್ ಅಂದ್ರೆ ಎಲ್ಲಿ ಬ್ರೇಕ್ ಆಗಿತ್ತಲ್ಲ ಅಲ್ಲಿಂದ ಮತ್ತೆ ಇಲ್ಲಿ ಡೀಪ್ ಪುಲ್ ಬ್ಯಾಕ್. ಇದು ಡೀಪ್ ಪುಲ್ ಬ್ಯಾಕು ಇಲ್ಲಿ ಮತ್ತೆ ನಾ ಎಂಟ್ರಿ ಮಾಡಿದೆ, ಇಲ್ಲಿಗೆ ಎಂಟ್ರಿ ಮಾಡಿ ಇದು ಮ್ಯಾಲೆ ಹೋಗುತ್ತೆ ಅಂತ ಪ್ಲಾನ್ ಮಾಡಿದೆ. ಬಟ್ ಅವಾಗೂ ಮ್ಯಾಲೆ ಹೋಗಲಿಲ್ಲ. ಮತ್ತೇನಾದ್ರು ಬೇಜಾರಾಗಿ ಏನು ಮಾಡಿಬಿಟ್ಟೆ, 300-200 ರೂಪಾಯಿ ಪ್ರಾಫಿಟ್ ಇತ್ತು. ಏನು ಬೇಡ ಸುಮ್ಮನೆ ಯಾಕೆ ಲಾಸ್ ಮಾಡ್ಕೊಳ್ಳೋದು, ಮಲ್ಟಿಪಲ್ ಟ್ರೇಡ್ ಮಾಡೋದು ಮತ್ತು ಬ್ರೋಕರೇಜ್ ಜಾಸ್ತಿ ಆಗುತ್ತೆ, ಸುಮ್ಮನೆ ಹೆಡ್ಡೇಕ್ ಅಂತದಿಂದ ಮೇ ಬಿ 200 ನಾವು 184ಕ್ಕೆ ನಂದು ಎಕ್ಸಿಟ್ ಆಗಿಬಿಟ್ಟೆ. 184 ರೂಪಾಯಿ ಪ್ರಾಫಿಟ್ ತೋರಿಸ್ತಿತ್ತು, ಎಕ್ಸಿಟ್ ಆದೆ. ಸೊ
10 ಪಾಯಿಂಟ್ ಅಂತ ಮೂವ್ ಆಗಿತ್ತು. ನನ್ನ ಟಾರ್ಗೆಟ್ ಆಕ್ಚುಲಿ 10 ಪಾಯಿಂಟ್ ಇತ್ತು, ಬಟ್ ನನ್ನ ಲಕ್ಷಕ್ಕೆ ಇದ್ದಿದ್ದಲ್ಲ 10 ಪಾಯಿಂಟ್. ನನಗೇನು ಒಂದು 406 ಟಾರ್ಗೆಟ್ ಹಿಟ್ ಆದ್ರೆ ನಾ ಎಕ್ಸಿಟ್ ಆಗಬೇಕು ಪ್ಲಾನ್ ತೆಗೆದು 1:2. ಬಟ್ 10 ಪಾಯಿಂಟ್ಸ್ ನಾಟ್ ಬ್ಯಾಡ್, ಯಾಕಂದ್ರೆ ನಾನು ಹಾಕಿರೋದು ಕ್ವಾಂಟಿಟಿ ನಾ ಹಾರ್ಡ್ಲಿ 10,000 ರೂಪಾಯಿ ಹಾಕಿದ್ದೆ. 10,000 ರೂಪಾಯಿಂದ ಆಲ್ಮೋಸ್ಟ್ 900 ರೂಪಾಯಿ ತನಕ ನಾವು ಪ್ರಾಫಿಟ್ ತೋರಿಸೋದು 10%. ಸಪೋಸ್ 1 ಲಕ್ಷ ರೂಪಾಯಿ ಇದರಲ್ಲಿ ಏನಾದ್ರು ಮಿನಿಮಮ್ ಹಾಕಿದ್ರಿ, ಬಟ್ ನಾ ಹೇಳ್ತಾ ಇದ್ದೀನಿ ಕ್ವಾಂಟಿಟಿ 1 ಲಕ್ಷ ರೂಪಾಯಿ ಇದ್ರೆ ಆಲ್ಮೋಸ್ಟ್ 10,000 ರೂಪಾಯಿ ಪ್ರಾಫಿಟ್ ಆಗ್ತಿತ್ತು. ಬಟ್ ಇಮಿಡಿಯೇಟ್ಲಿ ಅಷ್ಟು ಹ್ಯೂಜ್ ಕ್ವಾಂಟಿಟಿ ತೊಗೊಳ್ಳೋದು ಯಾರಿಗೂ ಒಳ್ಳೆಯದಲ್ಲ, ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಮೈನ್ಸನ್ ಸೈಕಾಲಜಿ ಹೆಂಗೆ ಹೋಗೋದು ನನಗೆ 100% ಇದೆ. ಯಾಕಂದ್ರೆ 500 ಕ್ವಾಂಟಿಟಿ ಇದ್ದಾಗ ನಾನು ಯಾವ ಥರ ಇರ್ತೀನಿ, 100 ಕ್ವಾಂಟಿಟಿ ಇದ್ದಾಗ ಎಷ್ಟು ಫ್ರೀ ಆಗಿರ್ತೀನಿ. 200 ಕ್ವಾಂಟಿಟಿ ಹೋದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ತೀನಿ. ಯಾಕಂದ್ರೆ 5-6 ಪಾಯಿಂಟ್ ಲಾಸ್ ಇರುತ್ತಾ, ಏನೋ ಒಂದು ಲಾಸ್ ಆದರೂ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಡೇದಾಗ ರಿಕವರ್ ಮಾಡ್ಬೋದು. ಬಟ್ 500,000 ಕ್ವಾಂಟಿಟಿ ತೊಗೊಂಡಾಗ ಏನಾದರೂ 5 ಪಾಯಿಂಟ್ ಲಾಸ್ ಆದ್ರೆ 5,000 ರೂಪಾಯಿ ಅಂದ್ರೆ 2 ದಿನದ ಇನ್ಕಮ್ ಆಗಿರ್ತದೆ. 2 ದಿನದ ಮತ್ತೆ 5,000-6,000 ರೂಪಾಯಿ ರಿಕವರ್ ಮಾಡ್ಬೇಕಂದ್ರೆ 2 ದಿನ ವೇಟ್ ಮಾಡ್ಬೇಕು. 2 ದಿನ ಪ್ರಾಫಿಟ್ ಮಾಡಿದಾಗ 5,000-6,000 ರೂಪಾಯಿ ರಿಕವರ್ ಆಗುತ್ತೆ. ಸೊ ಇನಿಷಿಯಲ್ ಸ್ಟೇಜ್ನಾಗ ಕ್ವಾಂಟಿಟಿ ಕಮ್ಮಿ ಇಟ್ಕೊಳ್ಳೋದು ಚಲೋ. ಆಕ್ಚುಲಿ ನಾನು ಒಂದು 6-7 ತಿಂಗಳಿಂದ ಇಂಟರ್ಡೇ ಸ್ಟಾಪ್ ಮಾಡಿದೆ. ಯಾಕಂದ್ರೆ ಇಂಟರ್ಡೇ ಏನಾಗುತ್ತೆ ಅಂದ್ರೆ ಬರೋ ಪ್ರಾಫಿಟ್ಗಿಂತ ಬ್ರೋಕರೇಜ್ ಜಾಸ್ತಿ ಆಗುತ್ತೆ ಇದರಲ್ಲಿ. ಮತ್ತೆ ಇನ್ನೊಂದು ಆಪ್ಷನ್ಸ್ ಹೋಗ್ಬೇಕಂದ್ರೆ ಆಪ್ಷನ್ಸ್ ಬೈಯಿಂಗ್ ಮಾಡಿದ್ರೆ ಫ್ಯೂಚರ್ ಇಲ್ಲ ಆಪ್ಷನ್ಸ್ ಅಲ್ಲಿ. ಹಾಗಾಗಿ ಆಪ್ಷನ್ಸ್ ನಾನು ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದ್ರೆ ಆಪ್ಷನ್ಸ್ ಹೆಂಗಂದ್ರೆ ಒಂಥರ ಜಾಕ್ಪಾಟ್ ಇದ್ದಾಗ ಒಂದ್ಸಲ ಹಾಕಿದ್ರೆ ಫುಲ್ ಪ್ರಾಫಿಟ್ ಆಗ್ತಿತ್ತು 40,000 ರೂಪಾಯಿ. ಲಾಸ್ ಆಗ್ತಿತ್ತು ಹೆಂಗಂದ್ರೆ 5-6 ಸಲ ಸ್ಟಾಪ್ ಲಾಸ್ ಇಟ್ಟಾದ್ರೆ 5,000, 6,000 ಆಲ್ಮೋಸ್ಟ್ ಒಂದು 5-6 ಸ್ಟಾಪ್ ಲಾಸ್ ಇಟ್ಟಾಗ ಅಲ್ಲಿಗೆ ಬರ್ತಿತ್ತು. ಆಮೇಲೆ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಇಂಟ್ರಾಡೇ ನಾ ಸ್ಟಾಪ್ ಮಾಡಿದ್ದೆ, ಬಟ್ ಸ್ವಿಂಗ್ ಟ್ರೇಡಲ್ಲಿ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಆಗೋದ್ರಿಂದ ಇಂಟ್ರಾಡೇಲಿ ಏನು ಮಾಡ್ತಾ ಇದ್ದೀನಿ, ಇದನ್ನು ಸಣ್ಣ ಅಮೌಂಟ್ದಾಗ ಟ್ರೈ ಮಾಡೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಮೇಜರ್ ಫೋಕಸ್ ಮತ್ತು ಮೇಜರ್ ನನ್ನ ಅಮೌಂಟ್ ಇದಾಗಿದ್ದು ಅಲೋಕೇಟ್ ಆಗಿದ್ದು ಸ್ವಿಂಗ್ ಟ್ರೇಡಲ್ಲಿ. ಅದೇ ಹಾರ್ಡ್ಲಿ 1 ಲಕ್ಷ ರೂಪಾಯಿ ತಕ್ಕ ಅಷ್ಟೇ ಇದರಲ್ಲಿ ಇದರಲ್ಲಿ 3 ಟ್ರೇಡ್ ತಗೋತೀನಿ, ದಿನಕ್ಕೆ 3 ಟ್ರೇಡ್. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು 6, 7, 8, 10 ಟ್ರೇಡ್ ತಗೋತಿದ್ದೆ. 10, 20 ಟ್ರೇಡ್ ಇದ್ದು ಇನಿಷಿಯಲಿ, ಅಂದರೆ 1 ವರ್ಷ 2 ವರ್ಷ ಹಿಂದೆ. ಹೆಂಗಂದ್ರೆ ಲಾಸ್ ಆಗ್ತಾ ಇದ್ರೆ ಕಂಟಿನ್ಯೂಸ್ ಟ್ರೇಡ್ ತೊಗೊಳ್ಳೋದು, ಒಂದು ಪ್ರಾಫಿಟ್ ಆಗುತ್ತಕ್ಕ ರಿವೆಂಜ್ ಟ್ರೇಡಿಂಗ್ ಅಂತಾರೆ. ಪ್ರಾಫಿಟ್ ಆಗುತ್ತಕ್ಕ ಮಾಡೋದು. ಕೆಲವೊಂದ್ಸಲ ಗ್ರೀನ್ ಕ್ಲೋಸ್ ಆಗ್ತೈತಿ, ಕೆಲವೊಂದ್ಸಲ ಇನ್ನಷ್ಟು 2,000 ರೂಪಾಯಿ ಲಾಸ್ ಇತ್ತು, 10,000 ರೂಪಾಯಿ ಲಾಸ್ ತಕ್ಕನು ಹಂಗೆ ಟ್ರೇಡ್ ಆ್ಯಡ್ ಮಾಡ್ಕೊಂತಾನೆ ಹೋಗಿದ್ದು. ಸೊ ಎಲ್ಲ ಲರ್ನಿಂಗ್ ಪೇಜು. ಯಾಕಂದ್ರೆ ಒಮ್ಮೆ ಯಾರಾದರೂ ಒಮ್ಮೆ ಟ್ರೇಡ್ ಮಾಡಿದ ಕೂಡಲೇ ಪ್ರಾಫಿಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದೇನೆಂದರೆ ಅಟ್ಲೀಸ್ಟ್ ಮಿನಿಮಮ್ 2-3 ವರ್ಷ ಅಂತೂ ನಾವು ಲಾಸ್ ಕಂಪಲ್ಸರಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ನಾನು ನೋಡಿದ ಪ್ರಕಾರ ಯೂಟ್ಯೂಬ್ ಆಗಲಿ ಎಲ್ಲೇ ಓದಿದ ಬುಕ್ ಆಗಲಿ ಮಿನಿಮಮ್ 2-3 ವರ್ಷ ಅಂತೂ ಇಲ್ಲದೆ ಯಾರೂ ಪ್ರಾಫಿಟ್ ಆಗೋಲ್ಲ. ನಾ ಫಸ್ಟ್ ವರ್ಷದಿಂದ ನಾ ಪ್ರಾಫಿಟ್ ಆಗಿದ್ದೀನಿ ಅಂತ ಯಾರೂ ಇಲ್ಲ. ಯೂಟ್ಯೂಬ್ದಲ್ಲಿ ಬೇಕಾದ್ರೆ ಚೆಕ್ ಮಾಡಿ, ನಾ ಫಸ್ಟ್ ವರ್ಷದಿಂದ ಪ್ರಾಫಿಟ್ ಆಗಿದ್ದೀನಿ ಅಂತ ಹೇಳೋರು ಯಾರೂ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ 3-4 ವರ್ಷ. ಯಾಕಂದ್ರೆ ಇದರಲ್ಲಿ ಎಜುಕೇಷನ್ ಅನ್ನೋದೇನಪ್ಪ ಅಂದ್ರೆ ನಮ್ಮೊಳಗಿನ ನಾವು ಫೈಟ್ ಮಾಡ್ತಿರ್ತೀವಿ. ಇಲ್ಲೇನೋ ಹೊರಗಿಂದ ಏನೋ ಕಲಿತು ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಪ್ರಾಫಿಟ್ ಮಾಡ್ಕೊಳ್ಳೋದಲ್ಲ. ಇದರೊಳಗೆ ಮೇಜರ್ ಅಂದ್ರೆ 30% ನಾ ಸೆಟಪ್ ಇರುತ್ತೆ. ಯಾವುದೋ ಒಂದು ಸೆಟಪ್ ನಾನು ಫಾಲೋ ಮಾಡ್ಕೋಬಹುದು. ಸಾಕಷ್ಟು ಸೆಟಪ್ ಇದೆ, 1000 ಸೆಟಪ್ ಇದೆ. ಯಾವುದೋ ಒಂದು ಸೆಟಪ್ ನಾವು ಫಾಲೋ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಬಟ್ ಸೈಕಾಲಜಿ ಏನಿದೆ ಅಲ್ಲ, ಅದನ್ನ ನಾವು ಕಲ್ತ್ಕೋಬೇಕು. ಸೆಲ್ಫ್ ಇಂಪ್ರೂವ್ಮೆಂಟ್, ಏನಂತಾರಲ್ಲ, ನಮ್ಮ ಎರರ್ದಿಂದ ನಾವು ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಎರರ್ ಬೇರೆ ಇರ್ತೈತೆ, ನನ್ನ ಪ್ರಾಬ್ಲಮ್ ಬೇರೆ ಇರುತ್ತೆ. ಇನ್ನೊಬ್ರು ಎರರ್ ಬೇರೆ ಇರುತ್ತೆ, ಇನ್ನೊಬ್ರು ಪ್ರಾಬ್ಲಮ್ ಬೇರೆ ಇರ್ತೈತಿ. ಒಂದು ಅವ್ರ ಕ್ವಾಂಟಿಟಿ ಮತ್ತು ಅವ್ರದ್ದು ಮೆಂಟಾಲಿಟಿ, ಡಿಸಿಪ್ಲಿನ್ ಯಾವ ಥರ ಇರ್ತದೆ ಮೇಲೆ. ಸಪೋಸ್ 10,000, 5,000 ಕ್ವಾಂಟಿಟಿ ತೊಗೊಳ್ಳೋ ಸೈಕಾಲಜಿನೇ ಬೇರೆ ಇರ್ತೈತಿ, ಅವನದು ಪ್ರಾಬ್ಲಮ್ ಬೇರೆ ಇರ್ತವೆ. ಈಗ ನಾನು 100, 500, 200 ಕ್ವಾಂಟಿಟಿ ತೊಗೊಂಡು ನಂದೇ ಪ್ರಾಬ್ಲಮ್ ಬೇರೆ ಇರ್ತೈತಿ, ನನ್ನ ಸೈಕಾಲಜಿನೇ ಬೇರೆ ಇರ್ತೈತಿ. ಸೊ ಟ್ರೇಡಿಂಗಲ್ಲಿ ಏನಪ್ಪ ಅಂದ್ರೆ ಸೆಲ್ಫ್ ಲರ್ನಿಂಗ್ ಇಸ್ ಬೆಸ್ಟ್. ಯಾಕಂದ್ರೆ ಮತ್ತೊಬ್ರು ಮಾಡಿದ ಮಿಸ್ಟೇಕನ್ನು ನಾವು ಅದನ್ನ ಹೆಂಗೆ ಅವಾಯ್ಡ್ ಮಾಡಬೇಕು, ಮತ್ತು ನಮ್ಮ ಆದಂಥ ಮಿಸ್ಟೇಕನ್ನು ನೆಕ್ಸ್ಟ್ ಯಾವ ಥರ ರಿಪೀಟ್ ಮಾಡಬಾರ್ದು. ನನಗೆ ಗೊತ್ತಿತ್ತು, ನಾ ಎಷ್ಟೋ ಸಲ ಬರ್ದಿಟ್ಟಿರ್ತೀನಿ ಈ ಮಿಸ್ಟೇಕ್ ಮಾಡಬಾರ್ದು. ನಾನು ಮೇಜರ್ ಮಿಸ್ಟೇಕ್ ಮೊದಲು ಏನು ಮಾಡ್ತಿದ್ದೆ ಅಂದರೆ ಕಂಟಿನ್ಯೂಸ್ ಹಿಂಗೆ 2-3 ಗ್ರೀನ್ ಕ್ಯಾಂಡಲ್ ಆದ ಕೂಡಲೇ ಎಮೋಷನಲಿ ಇಲ್ಲಿ ಬೈ ಮಾಡ್ತಿದ್ದೆ, ಮ್ಯಾಲೆ ಹೋಗುತ್ತಂತ ಎಕ್ಸೈಟ್ ಆಗಿ. ಬಟ್ ಅದು ಮಿಸ್ಟೇಕ್ ಅಂತ ಬರೆದಿರ್ತಿದ್ದೆ ನನ್ನ ಜರ್ನಲ್ ಒಳಗೆ. ನೆಕ್ಸ್ಟ್ ಹೇಳ್ತೀನಿ, ಟ್ರೇಡಿಂಗ್ ಜರ್ನಲ್ ಅಂದ್ರೆ ಬರೆದಿರ್ತಿದ್ದೆ. ಬಟ್ ಆದರೂ ಏನಾಗ್ತಿತ್ತು, ಪ್ರೈಸಿಂಗ್ ಕಂಟಿನ್ಯೂ ಮಾಡ್ಕೊಳ್ಳಿ, ಇನ್ನೂ ಮೂವ್ ಆಕತ್ತೆ ತಕ್ಷಣ ಬೈ ಮಾಡಿದ್ದೆ, ಅಲ್ಲಿಂದನೇ ರಿವರ್ಸ್ ಆಗ್ತಿತ್ತು. ಸೊ ಅದನ್ನು ರೀಸೆಂಟ್ಲಿ ಒಂದು 2-3 ತಿಂಗಳು ಸ್ಟಾಪ್ ಮಾಡಿದ್ದೀನಿ. ಅದನ್ನು ಎಷ್ಟು ಕಷ್ಟಪಟ್ಟು ಸ್ಟಾಪ್ ಮಾಡಿ ನನಗೆ ಗೊತ್ತು. ಯಾಕಂದರೆ ಒಂದು ಹ್ಯಾಬಿಟ್ ಆಗಿದ್ದರೆ ಅದನ್ನು ಸ್ಟಾಪ್ ಮಾಡೋದು ಅಷ್ಟು ಈಸಿ ಇಲ್ಲ. ಏನು ಬ್ಯಾಡ್ ಹ್ಯಾಬಿಟ್ ಇರಲಿ, ಗುಡ್ ಹ್ಯಾಬಿಟ್ ಇರಲಿ, ಒಂದ್ಸಲ ನಮಗೆ ಹ್ಯಾಬಿಟ್ ಬಿಲ್ಡ್ ಆಗ್ತದಂದ್ರೆ ಅದನ್ನು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಂಗಿಲ್ಲ. ಅದರ ಅಪೋಸಿಟ್ ನಾವು ಇನ್ನೊಂದು ಹ್ಯಾಬಿಟ್ ಬಿಲ್ಡ್ ಮಾಡಿದ್ಮೇಲೆ ಅದು ನಮ್ಮದು ಹ್ಯಾಬಿಟನ್ನು ನಾವು ಕಂಪ್ಲೀಟ್ ಇದನ್ನು ರಿಮೂವ್ ಮಾಡೋಕ್ಕಾಗಂಗಿಲ್ಲ. ಬಟ್ ಅದರ ಅಪೋಸಿಟ್ ಇನ್ನೊಂದು ಸ್ಟ್ರಾಂಗ್ ಹ್ಯಾಬಿಟ್ ಬಿಲ್ಡ್ ಮಾಡಿದರೆ ಇದ್ರ ಕಡೆ ಫೋಕಸ್ ಕಮ್ಮಿ ಮಾಡ್ಬೋದು. ಸೊ ನಾನು ಯಾವುದೇ ಕಾರಣಕ್ಕೂ ಈ ಸದ್ಯಕ್ಕೆ ಈಗಂತರೂ ಕಂಟಿನ್ಯೂಸ್ ಆಗಿ 3 ಗ್ರೀನ್ ಕ್ಯಾಂಡಲ್ ಆದರೆ ಯಾವುದೇ ಕಾರಣಕ್ಕೂ ಬೈ ಮಾಡೋಕೆ ಹೋಗಂಗಿಲ್ಲ. ವೇಟ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ಆಗಲಿ, ಆಮೇಲೆ ಬೈ ಮಾಡ್ತೀನಿ. ಇಲ್ಲಿ ಏನು ಮಾಡಿದೆ, ಇಲ್ಲಿ ಯಾಕೆ ಬೈ ಮಾಡಿನಪ್ಪ ಅಂದ್ರೆ ಇಲ್ಲಿ ಹೋಗಿ ಇಲ್ಲಿ ಸೈಡ್ ವೇಸ್ ಆಗಿದೆ. ಸೊ ಇಲ್ಲೊಂದು ಸ್ಮಾಲ್ ಒಂದು ಪುಲ್ ಬ್ಯಾಕ್ ಥರ, ಹಾಗಾಗಿ ನಾ ಇಲ್ಲಿ ಎಂಟ್ರಿ ಮಾಡಿದೆ. ಇಲ್ಲಾಂದರೆ ಡೈರೆಕ್ಟ್ ಈ ಥರ ಆಗಿ ನೆಕ್ಸ್ಟ್ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದರೆ ಡೆಫಿನೆಟ್ಲಿ ಎಂಟ್ರಿ ಮಾಡ್ತಿದ್ದಿಲ್ಲ. ಸೊ ಈ ಟ್ರೇಡ್ ಆಯಿತು. ಇನ್ನೊಂದು ಅಂದರೆ ಮೇಜರ್ಲಿ ನಾನು ಸ್ವಿಂಗ್ ಟ್ರೇಡ್ ಎಲ್ಲ ತೆಗೆದಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಏನು ಲಾಸ್ ಇರಲಿ ಪ್ರಾಫಿಟ್ ಇರಲಿ ಎಲ್ಲ ಎಕ್ಸಿಟ್ ಆಗಿದ್ದೀನಿ. ಮೇಜರ್ಲಿ ಇವೆಲ್ಲ ಇದ್ದು ನಾನು ಇಂಟರ್ಡೇ ಒಳಗೆ, ಇದು ಸ್ವಿಂಗ್ ಟ್ರೇಡ್ ಒಳಗೆ ಎಲ್ಲ ರಿಮೂವ್ ಮಾಡಿದ್ದೀನಿ. ಇವತ್ತು ಪೊಸಿಷನ್ಸ್ ಎಲ್ಲ ಕೆಲವೊಂದು ಪೊಸಿಷನ್ಸ್ 300-400 ರೂಪಾಯಿ ಅಂದರೆ ಇದು ಹೆಂಗಂದರೆ ಲಾಂಗ್ ಟರ್ಮ್ ಟ್ರೇಡನ್ನು ಎಕ್ಸಿಟ್ ಆದ ಕೂಡ ಇದನ್ನು ತೋರಿಸ್ತದೆ.
ಅದು ಅಪ್ ಆದರೆ ಅಂದ್ರೆ ನಾವು ಶಾರ್ಟ್ ಸೆಲ್ ಮಾಡಿದೆ ಅಂತೀವಿ. ಸೊ ಇದೆಲ್ಲ ಏನು ರೆವೆನ್ಯೂ ಕನ್ಸಿಡರ್ ಆಗಿಲ್ಲ. ಬಟ್ ಎಲ್ಲ 1200, 1500, 3000, 4000, 2000 ಈ ಥರ ಪ್ರಾಫಿಟ್ ಇದ್ದದ್ದು. ಬಟ್ ಒಂದಂದ್ರೆ ಈ ಟ್ರೇಡ್ ಮಾತ್ರ ಇವತ್ತು ಎಂಟ್ರಿ ಮಾಡಿದೈತಿ. ಅದು ಎಸ್ ಇಲ್ಲಿ ನೋಡಿ, ಇವೆಲ್ಲ ಇವತ್ತಿನ ಎಕ್ಸಿಟ್ ಆಗಿದೆ. ಎಲ್ಲ ಕ್ವಾಂಟಿಟಿ ಎಕ್ಸಿಟ್ ಮಾಡ್ಕೊತ ಹೋಗ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಇವತ್ತು ಎಷ್ಟಿತ್ತಂದ್ರೆ 3,000 ಪ್ರಾಫಿಟ್ ಇತ್ತು. ಎಕ್ಸಿಟ್ ಆಗ್ತಾ 800, 900 ರೂಪಾಯಿ ಹೋಗಿತ್ತು. ಹೋಲ್ಡಿಂಗ್ಸ್ ಅಲ್ಲಿ ಹಾರ್ಡ್ಲಿ ಒಂದು 4 ಸ್ಟಾಕ್ ಇಟ್ಟಿದ್ದೀನಿ ಅಷ್ಟೇ. ಹೋಲ್ಡಿಂಗ್ಸ್ ಅಲ್ಲಿ ಇದೊಂದು ಆಯಿಲ್ ಇದೆ, ಆರಿಯಂಟ್ ಸಿಮೆಂಟ್ ಇದೆ, ಆರಿಸ್ ಅಗ್ರೋ ಬಿಟ್ರೆ ಇಷ್ಟೇ, ಹಾರ್ಡ್ಲಿ ಇಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಾಂಟಿಟಿ ರಿಮೂವ್ ಮಾಡಿದ್ದೀನಿ. ಇವತ್ತು ಎಲ್ಲ ಫಂಡ್ ರಿಫ್ಲೆಕ್ಟ್ ಆಗುತ್ತೆ ನನ್ನ ಅಕೌಂಟಲ್ಲಿ. ಸೊ ಯಾಕಂದ್ರೆ ಹೆಂಗಿದೆ ಅಂದ್ರೆ ಮಾರ್ಕೆಟು ಮಾರ್ನಿಂಗ್ ಇವತ್ತು ನೋಡಿ, ಇದು ನೋಡಿದ್ರೆ ಗೊತ್ತಾಗುತ್ತೆ. ನಾನು ನಿನ್ನೆಲ್ಲೇ ಮಾರ್ಕ್ ಮಾಡಿದ್ದಿಲ್ಲ, ಅದು ಲೈನ್ ಎಲ್ಲ ಬ್ರೇಕ್ ಆಗೋದು. ಇಲ್ಲಿ ಮಾರ್ಕ್ ಮಾಡಿ ಇದು ಬ್ರೇಕ್ ಆಯ್ತು, ಇದು ಬ್ರೇಕ್ ಆಯ್ತು, ಇದು ಬ್ರೇಕ್ ಆಯ್ತು. ನೆಕ್ಸ್ಟ್ ಈ ಲೈನಲ್ಲಿ ಏನೋ ಕಂಟಿನ್ಯೂಸ್ ರಿವರ್ಸ್ ಆಗಿ ಮತ್ತೆ ಈಗ ಸೈಡ್ ವೈಸ್ ಹೋಗೋದಾದ್ರೆ ಇಲ್ಲಿ ರಿವರ್ಸ್ ಆಗಿ ಮೇಲೆ ಹೋಗುತ್ತೆ. ಸಪೋಸ್ ಈ ಲೈನ್ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಸಪೋರ್ಟ್ ಇಲ್ಲಿದೆ, ಇದ್ರ ಬೇಕಾದ್ರೆ ಮತ್ತೆ ಕೆಳಗೆ ಹೋಗುತ್ತೆ. ಸೊ ಬ್ರಾಡರ್ಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ ನೆಗೆಟಿವ್ ಟ್ರೆಂಡ್ ಇದೆ. ಬಟ್ ಒಂದೆರಡು ದಿನ ಏನಾಗುತ್ತೆ ಅಂದ್ರೆ 2 ದಿನ ರೆಡ್ ಕ್ಯಾಂಡಲ್ ಆಗುತ್ತೆ, ಒಂದು ಗ್ಯಾಪ್ ಅಪ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೆಡ್ ಕ್ಯಾಂಡಲ್ ಆಯಿತು. ಸಡನ್ಲಿ ಇಲ್ಲಿ ಯಾವುದು ಗ್ರೀನ್ ಕ್ಯಾಂಡಲ್ ಆಗಿ ಮೂವ್ಮೆಂಟ್ ಆಗಿಲ್ಲ, ಬಟ್ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಅಂದ್ರೆ ಇಲ್ಲಿಂದ ಇಲ್ಲಿ ಗ್ಯಾಪ್ ಓಪನ್ ಆಗೋದು, ಮತ್ತೆ ಅಲ್ಲಿ ಯಾವ್ದು ರೆಡ್ ಕ್ಯಾಂಡಲ್ ಕ್ಲೋಸ್ ಆಗೋದು. ಇಲ್ಲಿ ಕ್ಲೋಸ್ ಆಗೈತಿ, ಇಲ್ಲಿ ಅಂದ್ರೆ ಇಲ್ಲಿ ಕ್ಲೋಸ್. ಸಡನ್ಲಿ ನೋಡಿ ನೆಕ್ಸ್ಟ್ ಯಾವಾಗ ಅಂದ್ರೆ ಇಲ್ಲಿ ಓಪನ್ ಆಗಿದೆ. ಸೊ ಗ್ಯಾಪ್ ಅಪ್. ಸೊ ಇದು ಆರ್ಗ್ಯಾನಿಕಲಿ ಗ್ರೋ ಅಲ್ಲ, ಗ್ಯಾಪ್ ಅಪ್ ಆಗ್ತಾ ಇದೆ, ಮತ್ತೆ ಡೌನ್ ಕ್ಲೋಸ್ ನೆಗೆಟಿವ್ ದಾಗ ಕ್ಲೋಸ್ ಆಗ್ತದೆ. ಇಲ್ಲಿಂದ ಗ್ಯಾಪ್ ಅಪ್ ಆಗ್ತದೆ, ಮತ್ತೆ ನೆಗೆಟಿವ್ ದಾಗ ಕ್ಲೋಸ್ ಆಗ್ತದೆ. ಇದು ಕೂಡ ಗ್ಯಾಪ್ ಅಪ್ ಆಯ್ತು, ಇಲ್ಲಿಂದ ಸಾರಿ ಗ್ಯಾಪ್ ಡೌನ್ ಆಯ್ತದೆ. ಗ್ಯಾಪ್ ಡೌನ್ ಆಗಿ ಇವತ್ತು ಕಂಟಿನ್ಯೂ ಆಯ್ತು. ಸೊ ನೆಕ್ಸ್ಟ್ ಏನಂದ್ರೆ ಮೇಜರ್ಲಿ ಇಲ್ಲಿದೆ, ಸೆನ್ಸೆಕ್ಸ್ ಮಾತಾಡ್ತಾ ಇರ್ತದೆ ನಾನು. ಮೇಜರ್ಲಿ ಇಲ್ಲಿದೆ. ಇದೇನಾದ್ರೂ ರೆಸಿಸ್ಟೆನ್ಸ್ ಬ್ರೇಕ್ ಆದ್ರೆ ಅಪ್ ಟು ಸಪೋರ್ಟ್ ಇಲ್ತಾನೆ ಇದೆ. ಇಲ್ಲಿಗೆ ಬಂದು ಸ್ವಲ್ಪ ಹೋಲ್ಡ್ ಮಾಡ್ಬೋದು ಏನಾದರೂ ಪ್ರೈಸ್. ಇಲ್ಲಿ ತನಕ ಹೋಲ್ಡ್ ಮಾಡ್ಬೋದು. ಸೊ ಹಂಗಾಗಿ ಯಾವುದು ಸ್ವಿಂಗ್ ಟ್ರೇಡಲ್ಲಿ ಜಾಸ್ತಿ ಇದನ್ನ ಮಾಡ್ತಾ ಇಲ್ಲ. ಮಾಡಿದ್ರೆ ಎಂಟ್ರಾಡೇ ಮಾಡ್ತೀನಿ. ಹೆಂಗಪ್ಪ ಅಂದ್ರೆ 800 ಇಂದ 1200 ತನಕ ಒಂದೇನೋ ಲಾಸ್ ಆಯ್ತು, ಕಂಟಿನ್ಯೂಸ್ ಆಗಿ 500 ರೂಪಾಯಿದು 3 ಸ್ಟಾಪ್ ಲಾಸ್ ಇಟ್ಟದು ಅಂದ್ರೆ ಎಕ್ಸಿಟ್ ಆಗ್ಬಿಡ್ತೀನಿ ಅಂತ ನೀವು ಕೆಡ್ಸ್ಕೋಬೇಡ. ಇಲ್ಲ ಅಂದ್ರೆ 1200, 1500, 3 ಟ್ರೇಡ್ ಆದ್ರೆ 3,500 ತನಕ ಪ್ರಾಫಿಟ್ ಆದ್ರೂ ಎಕ್ಸಿಟ್ ಆಗ್ಬಿಡ್ತೀನಿ. ಅಷ್ಟು ಸಾಕು, ನಮ್ಮ ಸ್ಯಾಲ್ರಿಗೆ ಮ್ಯಾಚ್ ಆಗುತ್ತೆ. ಮಂತ್ಲಿ ಚೆಕ್ ಮಾಡಿದ್ರೆ ಆಮೇಲೆ ಇಂಟ್ರಾಡೇ ಸ್ವಿಂಗ್ ಟ್ರೇಡಲ್ಲಿ ರೆವೆನ್ಯೂ ಇಲ್ಲ, ಇದನ್ನ ನಾನು ವಿಡ್ರಾ ಮಾಡ್ಕೋಕ್ ಹೋಗಲ್ಲ. ಇದನ್ನ ಕಂಟಿನ್ಯೂ ಅಲ್ಲೇ ಇದನ್ನ ಮಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಟೈಮ್ ನಾ ಡಿಸ್ಕಷನ್ ಮಾಡಿದ್ದು ಇಂಟ್ರಾಡೇಲಿ ಯಾವ ಥರ ಟ್ರೇಡ್ ತಗೋತೀನಿ ಅಂತ ಹೇಳೋದೊಂದು ಮರ್ತಿದ್ದೀನಿ ನಿಮ್ಗೆ. ಒಂದ್ಸಲ ಹೇಳಿದ್ದೆ, ಬಟ್ ಅದನ್ನ ನಾನು ಡೀಟೇಲ್ ಆಗಿ ಹೇಳಿಲ್ಲ ನಿಮಗೆ. ಸೊ ನಾನು ಇಂಟ್ರಾಡೇಲಿ ನಾರ್ಮಲಿ 3 ಥರ ಟ್ರೇಡ್ ತಗೋತೀನಿ. ಒಂದೇದೇನಪ್ಪ ಅಂದ್ರೆ ಟ್ರಯಾಂಗಲ್ ಬ್ರೇಕ್ಔಟ್. ಒಂದೇದೇನಂದ್ರೆ ಟ್ರಯಾಂಗಲ್ ಬ್ರೇಕ್ಔಟು. ಎರಡನೇದು ಮಾರ್ನಿಂಗ್ ರೇಂಜ್ ಬ್ರೇಕ್ಔಟು. ಮೂರನೇದು 920 ಕ್ಯಾಂಡಲ್ 920 ಕ್ಯಾಂಡಲ್ ರೇಂಜ್ ಬ್ರೇಕ್ಔಟು. ಇದರೊಳಗೆ ಇನ್ನೊಂದು ಬರುತ್ತೆ 920 ಫಸ್ಟ್ ರೆಡ್ ಕ್ಯಾಂಡಲ್ ಬ್ರೇಕ್ಔಟು. ನಾನು ಇದರಲ್ಲಿ ಇಷ್ಟಪಡೋದು ಅಂದ್ರೆ 10 ಪಾಯಿಂಟು 15 ಪಾಯಿಂಟು ನನಗೇನು ಕ್ಯಾಪ್ಚರ್ ಮಾಡಬೇಕಾಗಿತ್ತು ಅಂದ್ರೆ ಬೆಸ್ಟ್ ಅಂದ್ರೆ ನಾನು ಫಸ್ಟ್ ರೆಡ್ ಕ್ಯಾಂಡಲ್ ಬ್ರೇಕ್ಔಟ್ ಕ್ಯಾಂಡಲ್ ನಾನು ಫಸ್ಟ್ ರೆಡ್ ಕ್ಯಾಂಡಲ್ ಬೈ ಮಾಡ್ತೀನಿ. ಫಸ್ಟ್ ರೆಡ್ ಕ್ಯಾಂಡಲ್ ಲೋ ಬ್ರೇಕ್ಔಟ್ ಕ್ಯಾಂಡಲ್. ಸೊ ಅದು ಸ್ಟ್ರಾಟಜಿ ಏನಂತ ನಾನು ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾಂಡಲ್ ಏನಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಲೋ ಬ್ರೇಕ್ಔಟ್ ಅಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ರೆಡ್ ಕ್ಯಾಂಡಲ್ ಓಪನ್ ಆಗಬೇಕು. ಸೀದಾ ರೆಡ್ ಕ್ಯಾಂಡಲ್ ಓಪನ್ ಆಗಿ ಅದ್ರದ್ದು ವಿಕ್ಸ್ ಸ್ವಲ್ಪ ಈ ಬಾಡಿದು ಅಟ್ಲೀಸ್ಟ್ 10 to 20% ಇರಬೇಕು, ಜಾಸ್ತಿ ಇರಬಾರ್ದು. 10 to 20%, ಅಪ್ ಟು 30% ತನಕ ಅದ್ರ ವಿಕ್ಸ್ ಇರಬೇಕು. ಇದು ರೆಡ್ ಕ್ಯಾಂಡಲ್ ಇರಬೇಕು. 10, 20, 30% ತನಕ ಅದ್ರ ವಿಕ್ಸ್ ಲೋವರ್ ವಿಕ್ಸ್ ಇರಬೇಕು. ಸೊ ಏನಪ್ಪಾ ಅಂದ್ರೆ ಮಾರ್ನಿಂಗ್ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ತನಕ ಬಂದಿದೆ ಲೋ, ಇದು ಲೋ ಇದು. ಬಟ್ ಏನಾಯ್ತು, ಬೈಯರ್ಸ್ ಇಲ್ಲಿ ಮತ್ತೆ ಎಂಟರ್ ಮಾಡಿದ್ರೆ ಏನ್ ಮಾಡಿದ್ರು, ಇಲ್ಲಿ ಕ್ಲೋಸ್ ಮಾಡಿದ್ರು ಮಿಡಲ್. ಓಕೆ, ಸೊ ಅಂದ್ರೆ ಏನ ಇಲ್ಲಿ ಬುಲ್ಸ್ ಎಂಟರ್ ಆಗಿದ್ದಾರೆ ಅಂದ್ರೆ ನೀವು ಪೊಸಿಷನ್ಸ್ ಇಲ್ಲಿ ಬಿಲ್ಡ್ ಆಗ್ತದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಇದನ್ನ ಏನ್ ಮಾಡ್ತೀನಿ, ಈ ಲೋ ಮತ್ತು ಕ್ಲೋಸ್ ಮಾರ್ಕ್ ಮಾಡ್ತೀನಿ. ಫಸ್ಟ್ ರೆಡ್ ಕ್ಯಾಂಡಲ್ ಲೋ ಮತ್ತು ಕ್ಲೋಸ್ ಮಾರ್ಕ್ ಮಾಡ್ತೀನಿ. ಇದೇನಿಲ್ಲ ನನ್ನ ಟ್ರಿಗರಿಂಗ್ ಏರಿಯಾ. ಇದರಲ್ಲಿ 2 ತರ ಟ್ರೇಡ್ ಮಾಡ್ತೀನಿ. ಒಂದೇನಪ್ಪಾ ಅಂದ್ರೆ ಇದೇನಾದ್ರೂ ನೆಕ್ಸ್ಟ್ ಕ್ಯಾಂಡಲ್ ಬಂತು ಇಲ್ಲಿ ಓಪನ್ ಆಗಿ, ಇದ್ರ ಮೇಲೆ ಓಪನ್ ಆಗಬಾರ್ದು, ಎಕ್ಸಾಕ್ಟ್ಲಿ ಇಲ್ಲಿ ಅಥವಾ ಇದ್ರ ತೆಳಗೆ ಓಪನ್ ಆಗಿ ಸ್ವಲ್ಪ ಕೆಳಗೆ ಮೂವ್ ಆಗ್ಬೇಕು. ಅದು ಕೆಳಗೆ ಮೂವ್ ಆಗಿ ನೆಕ್ಸ್ಟ್ ಏನಾದ್ರು ಮ್ಯಾಲ್ ಹೋಗ್ತಪ್ಪ ಅಂದ್ರೆ ನಾ ಇಲ್ಲಿ ಎಂಟ್ರಿ ಮಾಡ್ಬಿಡ್ತೀನಿ. ಇಲ್ಲಿ ಎಂಟ್ರಿ ಮಾಡ್ತೀನಿ, ಇದು ಸ್ಟಾಪ್ ಲಾಸ್ ಮಾಡ್ಬಿಡ್ತೀನಿ. ಹಾರ್ಡ್ಲಿ 3 ಇಂದ 4 ಪಾಯಿಂಟ್ ಇರ್ತದೆ. ಇದೇನಾಗುತ್ತೆ ಅಂದ್ರೆ ಒಂದು ಒರಿಜಿನಲ್ ಟ್ರೆಂಡ್ ನೆಗೆಟಿವ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಒಂದು 50% ಇದ್ರದ್ದು ಮೂವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನು ಸೆಲ್ ಮಾಡಿರ್ತಾರಲ್ಲ ಅವ್ರು ಇಲ್ಲಿ ಬುಕ್ ಮಾಡಕ್ ಹತ್ಬಿಡ್ತಾರೆ ಪ್ರಾಫಿಟ್. ಹೌದಾ? ಅಥವಾ ನಿನ್ನೆ ಯಾರು ಸೆಲ್ ಮಾಡಿದ್ರೆ ಇಲ್ಲಿ ಬುಕ್ ಮಾಡ್ತಾರೆ. ಇಲ್ಲಿ 5-6 ಪಾಯಿಂಟ್ ಸಿಗ್ತಾವ. ಇಲ್ಲ ಟ್ರೆಂಡ್ ರಿವರ್ಸ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಇದು ಮೂವ್ ಆಗುತ್ತೆ, ಹಿಂಗೆ ಅಪ್ ಮೂವ್ ಆಗೋದು ಆಲ್ಮೋಸ್ಟ್ 10, 20, 30 ಪಾಯಿಂಟ್ ತಗೊಂಡು ಸಿಗುತ್ತೆ.
ಇದು ಒಂದು. ಯಾಕಂದ್ರೆ ನಾನು ಮಾರ್ನಿಂಗ್ ಮಾಡಿದ್ದೇನೆ 9:20 to 9:40 ಅನ್ನೋದ್ರಾಗ ನನಗೆ ಒಂದಿಲ್ಲ ಅಂದ್ರೆ 2-3 ಸಾವಿರ ರೂಪಾಯಿ ಪ್ರಾಫಿಟ್ ಆಗ್ಬಿಡ್ತಿದ್ರು ಮಾಡ್ಕೊಂಡು ಹೋದ್ರೆ. ಆರಾಮ್ ಒಂದು 50-60 ಸಾವಿರ ರೂಪಾಯಿ ಕ್ಯಾಪಿಟಲ್ ಇದ್ರೆ 2 ಟ್ರೇಡ್ ತೊಗೊಂಡ್ಬಿಡ್ತೀನಿ ನಾನು. ಒಂದಂತೂ ಕಂಪಲ್ಸರಿ ಬ್ಯಾಂಕಿಂಗ್ ಒಳಗೆ ತಗೋತೀನಿ, ಯಾವ್ದಾರ ಒಂದು ಬ್ಯಾಂಕಿಂಗ್, HDFC ಬ್ಯಾಂಕು, ಎಕ್ಸಿಸ್ ಬ್ಯಾಂಕು, ಕೋಟಕ್ ಬ್ಯಾಂಕ್ ಯಾವ್ದಾರ. ಇನ್ನೊಂದು ಯಾವುದೋ ನಿನ್ನೆ ಸ್ಟ್ರಾಂಗ್ ಕ್ಲೋಸ್ ಆಗಿದ್ದ ಕ್ಯಾಂಡಲ್ ಯಾವ್ದಾರು ಇತ್ತಂದ್ರೆ ಅದನ್ನ ನೋಡ್ತಂತ ಸ್ಟ್ರಾಂಗ್ ನಿಯರ್ ಟು ಕ್ಲೋಸ್ ಅಥವಾ ನಿಯರ್ ಟು ಹೈ ಕ್ಲೋಸ್ ಆಗಿದ್ದು ಅಥವಾ ನಿಯರ್ ಟು ಲೋ ಕ್ಲೋಸ್ ಆಗಿದೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ. ಇದನ್ನ ನಾನು ಏನಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಒಂದೇ ಫಸ್ಟ್ ಕ್ಯಾಂಡಲ್. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಗ್ಯಾಪ್ ಅಪ್ ಇದ್ದಾಗ ಸ್ವಲ್ಪ ವರ್ಕ್ ಮಾಡೋದು ಕಮ್ಮಿ. ಎಲ್ಲಾದ್ರೂ ಗ್ಯಾಪ್ ಅಪ್ ಅಂದ್ರೆ ಹೆಂಗಂದ್ರೆ ನಿನ್ನೆ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿರುತ್ತೆ. ನಿನ್ನೆ ಒಂದು ಯಾವುದೋ ಕ್ಯಾಂಡಲ್ ರೆಡ್ ಕಲರ್ ಏನೂ ಸಂಬಂಧ ಇಲ್ಲ, ಇಲ್ಲಿ ಕ್ಲೋಸ್ ಆಗಿರ್ತೈತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಓಪನ್ ಆಗಬಾರ್ದು, ಭಾಳ ಗ್ಯಾಪ್ ಅಪ್ ಆಗಬಾರ್ದು. ಭಾಳ ಗ್ಯಾಪ್ ಅಪ್ ಆದ್ರೆ ಇದು ವರ್ಕ್ ಆಗಂಗಿಲ್ಲ. ಭಾಳ ಗ್ಯಾಪ್ ಅಪ್ ಆದಾಗ ನಾನು ಮಾಡೋದು 920 ಬ್ರೇಕ್ಔಟ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಗ್ಯಾಪ್ ಅಪ್ ಸ್ವಲ್ಪ ಇದ್ರು, ಏನೋ ಇಲ್ಲಿ ಸ್ವಲ್ಪ ಯಾವ್ದಾದ್ರು ಓಪನ್ ಆದ್ರು, ಇಲ್ಲಿ ಓಪನ್ ಆದ್ರು, ಗ್ಯಾಪ್ ಡೌನ್ ಆದಾಗ ಕೆಲವೊಂದ್ಸಲ ವರ್ಕ್ ಆಗುತ್ತೆ. ಬಟ್ ಗ್ಯಾಪ್ ಅಪ್ ಆದಾಗ ಮಾತ್ರ ಇಟ್ಟೆ ಯಾವುದೇ ಕಾರಣಕ್ಕೂ ಇದನ್ನ ಎಂಟ್ರಿ ಮಾಡಂಗಿಲ್ಲ. ಗ್ಯಾಪ್ ಅಪ್ ನೋಡಕ್ ಹೋಗ್ಬೇಡಿ. ನಿಯರ್ ಟು ಹೈಯರ್ ಇರಲಿ, ಇಲ್ಲ ಇಲ್ಲೇ ಓಪನ್ ಆಗಲಿ, ಇಂದ ಪ್ರಿವಿಯಸ್ ಕ್ಯಾಂಡಲ್ ರೇಂಜ್ ಒಳಗಡೆ ಓಪನ್ ಆಗಲಿ, ಪ್ರಿವಿಯಸ್ ಕ್ಯಾಂಡಲ್ ಲೋ ಒಳಗಡೆ ಓಪನ್ ಆಗಲಿ, ಅಥವಾ ಹೈ ಎಲ್ಲೇ ಓಪನ್ ಆಗಲಿ ನಡೀತೆ. ಬಟ್ ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಇದು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಗ್ಯಾಪ್ ಅಪ್ ಆದಾಗ ಫಸ್ಟ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಏನ್ ಮಾಡುತ್ತೆ ಅಂದ್ರೆ ಅದು ಸ್ಟಾಕ್ ಫಸ್ಟ್ ಅದು ಗ್ಯಾಪ್ ಅನ್ನು ಫುಲ್ ಮಾಡಕ್ ಟ್ರೈ ಮಾಡುತ್ತೆ. ಫಸ್ಟ್ ಮಾಡೋದೇ ಫಿಲ್. ಏನಾಗಿದೆ ಇಲ್ಲಿ ಫಿಲ್ ಆಗೋದ್ರಾಗ ಅದ್ರ ಡಿಸ್ಟೆನ್ಸ್ ಭಾಳ ಇತ್ತಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಮೂವ್ ಆದ್ಮೇಲೆ ವಾಪಸ್ ಹೋಗಕ್ ಆಗಂಗಿಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಟಯರ್ಡ್ ಆಗುತ್ತೆ. ಸೊ ಇಲ್ಲಿ ಅರ್ಧ ಅವತ್ತು ಒಂದು ಪೂರ ಇಲ್ಲಿ ತಳಗ್ ಬಂದು ಟಚ್ ಆಗಿ ವಾಪಸ್ ಹೋಗೋದು ಟಯರ್ಡ್ ಆಗುತ್ತೆ. ಸೊ ಇಲ್ಲಿ ಎಲ್ಲರೂ ಕ್ಲೋಸ್ ಆಗ್ಬಿಡುತ್ತೆ ಅವತ್ತು. ಸೊ ಹಂಗಾಗಿ ಗ್ಯಾಪ್ ಅಪ್ ಆದಾಗ ಮಾತ್ರ ಅದನ್ನ ತಗೋಬೇಡಿ. ಗ್ಯಾಪ್ ಡೌನ್ ಆದ್ರೆ ತಗೋರಿ, ಪ್ರಿವಿಯಸ್ ಕ್ಯಾಂಡಲ್ ರೇಂಜ್ ಒಳಗಿದ್ರೆ ತಗೋರಿ. ಸೊ ನಿಮ್ಗೊಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಇವತ್ತಿನ ಎಕ್ಸಾಂಪಲ್ ತಗೊಂಡ್ರೆ ವರ್ಕೌಟ್ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಮಾರ್ಕೆಟ್ ನೆಗೆಟಿವ್ ಇದೆ. ಯಾಕಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ನಿಮ್ಗೆ ಇವತ್ತು ಮಾರ್ಕೆಟ್ ನೆಗೆಟಿವ್, ನಂಗೆ ಲಾಸ್ ಭಾಳ ಆಗಿಲ್ಲ ಲಕ್ಕಿಲಿ. ಎರಡೇ ಟ್ರೇಡ್, ಒಂದು ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಟ್ರೇಡ್ ಮಾತ್ರ ಜಾಸ್ತಿ ತೊಗೊಂಡಿಲ್ಲ. ಮೂರು ಟ್ರೇಡ್ ತೊಗೊಂಡಿದ್ದೀನಿ. ಮೂರಲ್ಲಿ ಒಂದು ಟ್ರೇಡ್ 180 ರೂಪಾಯಿ ಪ್ರಾಫಿಟ್ ಆಯಿತು. ಉಳಿದ 2 ಟ್ರೇಡಲ್ಲಿ 300 ರೂಪಾಯಿ ಲಾಸ್ ಆಗಿದೆ. ಸೊ ಹಂಗಾಗಿ ಟ್ರೇಡ್ ಕಮ್ಮಿ ಇದ್ರೆ ಲಾಸ್ ಡೆಫಿನೆಟ್ಲಿ ಕಮ್ಮಿ ಮಾಡ್ಕೋಬಹುದು. ಮತ್ತೇನೆಂದ್ರೆ ಇನಿಷಿಯಲಿ ಮಾತ್ರ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿ ಆರ್ಡರ್ ಹಾಕ್ಬೇಕು, ಇಲ್ಲ ಸ್ಟಾಪ್ ಲಾಸ್ ಅಲ್ಲ ಲಿಮಿಟ್ ಆರ್ಡರ್ ಇದೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಏನೋ ಬುಕ್ನಲ್ಲಿ ಬರೆದಿರ್ತಿದ್ದೆ, ನಾನು ಟ್ರೇಡಿಂಗ್ ಪ್ಲಾನಲ್ಲಿ ಬರೆದಿರ್ತಿದ್ದೆ, ಇಲ್ಲಿಂದ ಇಲ್ಲಿ ಬಂದ ಕೂಡಲೇ ನಾನು ಎಕ್ಸಿಟ್ ಆಗಬೇಕು ಅಂತ. ಬಟ್ ಮಾರ್ಕೆಟ್ ಮೂವ್ ಆಗತ್ತ ಮೇಲೆ ಎಕ್ಸಿಟ್ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ಹೋಪ್ ಮಾಡ್ತಿದ್ದೆ ತಳಗೆ ಇನ್ನೊಂದು ರಿವರ್ಸ್ ಆಗುತ್ತೆ ಅಂತ. ಬಟ್ ದಯವಿಟ್ಟು ಯಾರಾದರೂ ಟ್ರೇಡ್ ತಗೋದ್ರೆ ಮೊದಲು ಸ್ಟಾಪ್ ಲಾಸ್ ಫ್ಲಿಕ್ಸ್ ಮಾಡಿ, ಇಲ್ಲಿಂದ ಇಲ್ಲಿ ಸ್ಟಾಪ್ ಲಾಸ್ ಆಗುತ್ತೆ ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಪ್ಲೇಸ್ ಮಾಡಿ ನೀವು ಎಂಟ್ರಿ ಮಾಡ್ಕೊಳ್ಳಿ. ಸಪೋಸ್ ಏನಾದರೂ ಹಿಟ್ ಆಯ್ತು ಅಂದ್ರೆ ಹಿಟ್ ಆದ್ಮೇಲೆ ನಮ್ಗೆ ಎಕ್ಸಿಟ್ ಆದ ಕೂಡಲೇ ಅಷ್ಟೇ ರಿಗ್ರೆಟ್ ಆಗಂಗಿಲ್ಲ. ಬಟ್ ಅದು ನಮ್ಮ ಮೈಂಡಲ್ಲಿ ನಾವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂದ್ಕೂಲೆ ಎಕ್ಸಿಟ್ ಆಗ್ತೀನಿ ಅಂದ್ರೆ ಅಷ್ಟು ಈಸಿ ಆಗಂಗಿಲ್ಲ. ಇನಿಷಿಯಲಿ ಬಿಗ್ನರ್ಸ್ಗೆ, ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾಡ್ಕೋಬಹುದು, ಬಟ್ ಬಿಗ್ನರ್ಸ್ಗೆ ಆಗಂಗಿಲ್ಲ. ಬಿಗ್ನರ್ಸ್ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ವೇಟ್ ಮಾಡು ಅಂತ ಆಲ್ಮೋಸ್ಟ್ ಒಂದು ಹೆವಿ ಲಾಸ್ ಮಾಡ್ಕೊತಾರೆ. ಸೊ ಅದನ್ನು ಸ್ಟಾಪ್ ಮಾಡೋಣ, ಇದ್ರ ಕಡೆ ಲೆಫ್ಟ್ ಕೊಡೋಣ. ಒಂದು ಸ್ವಲ್ಪ ಇವು ಮೂವಿಂಗ್ ಏರಿಯಸ್ ಕನ್ಫ್ಯೂಷನ್ ಹಾಕತ್ತೆ, ತೆಗಿತೀನಿ. 20 ಮೂವಿಂಗ್ ಏರಿಯಸ್ ಇರಲಿ, 10 ಮೂವಿಂಗ್ ಏರಿಯಸ್ ಬೇಡ, ಇಷ್ಟು ಸಾಕು. ಇಲ್ಲಿ ನೋಡಿ, ಇದು ಯಾವ ಸ್ಟಾಕು? ರಿಲಯನ್ಸ್. ಓಕೆ, ರಿಲಯನ್ಸ್ ಚಲೋ ಇತ್ತು. ಏನಂದ್ರೆ ಫಸ್ಟ್ ಕೆಲಸ ಏನಪ್ಪಾ ಅಂದ್ರೆ ರೆಡ್ ಕ್ಯಾಂಡಲ್ ಹುಡ್ಕೊಳ್ಳೋದು. ಆ ರೆಡ್ ಕ್ಯಾಂಡಲ್ದು ಕ್ಲೋಸು ಮತ್ತು ಲೋ ಮಾರ್ಕ್ ಮಾಡ್ಕೊಳ್ಳೋದು ಈ ತರ. ಇನ್ನೊಂದೇನಪ್ಪಾ ಅಂದ್ರೆ ಈ ಕ್ಯಾಂಡಲ್ ಫಸ್ಟ್ 40 ಮಿನಿಟ್ಸ್ ಅಥವಾ ಫಸ್ಟ್ ಹಾಫ್ 12 ಗಂಟೆ ಒಳಗೆ ಏನ್ ಮೂವ್ ಆಗುತ್ತೆ. ಆಮೇಲೆ ರಿವರ್ಸ್ ಆದ್ರೆ ಮತ್ತೆ ಇಲ್ಲಿ ಓಪನ್ ಆಗಿರುತ್ತೆ, ಅಲ್ಲೇ ಬಂದು ಕ್ಲೋಸ್ ಆಗುತ್ತೆ. ಏನಪ್ಪಾ ಅಂದ್ರೆ 12 ಗಂಟೆ ಒಳಗೆ ಏನ್ ಪ್ರಾಫಿಟ್ ಆಗುತ್ತೆ ಪ್ರಾಫಿಟ್ ಬುಕ್ ಮಾಡ್ತಾರೆ. 12 ಗಂಟೆ ಮೇಲೆ ಏನಾದ್ರು ರಿವರ್ಸ್ ಆಗ್ತದೆ ಅಂದ್ರೆ ಎಕ್ಸಿಟ್ ಆಗೋದು, ಎಕ್ಸಿಟ್ ಆಗ್ಬಿಟ್ಟು ಸಾಕು. 15 ಪಾಯಿಂಟ್ ಮೂವ್ ಆದ್ರೆ ಇಂಟರ್ಡೇಲಿ ಅಷ್ಟೊಂದು ಸಾಕಷ್ಟು ಪ್ರಾಫಿಟ್ ಮಾಡ್ಬೋದು. ಯಾಕಂದ್ರೆ 15 ಪಾಯಿಂಟ್ ನಾವು 100 ಕ್ವಾಂಟಿಟಿ ತೊಗೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು 25,000 ರೂಪೀಸ್ ಹಾಕಿದ್ರು 1500 ರೂಪಾಯಿ ಫಿಕ್ಸ್, 1500 ರೂಪಾಯಿ ಆರಾಮಾಗಿ ಇಟ್ಕೋಬಹುದು. ಇಲ್ಲಿ ನೋಡಿ ರೂಲ್ಸ್ ಪ್ರಕಾರ ಏನಂದ್ರೆ ಈ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿರ್ಬೇಕು, ಗ್ಯಾಪ್ ಡೌನ್ ಆದ್ರೂ ಪರವಾಗಿಲ್ಲ. ಫಸ್ಟ್ ಕ್ಯಾಂಡಲ್ ರೆಡ್ ಆಗಿರ್ಬೇಕು, ಅದ್ರ ಕ್ಲೋಸು ಮತ್ತು ಅದ್ರ ಲೋ ಮಾರ್ಕ್ ಮಾಡ್ಕೊಳ್ಳೋದು. ಯಾವಾಗ ಈ ರೇಂಜ್ ಬ್ರೇಕ್ ಮಾಡುತ್ತಲ್ಲ, ಈ ರೇಂಜ್ ಇಲ್ಲಿದೆ ನೋಡಿ, ಈ ರೇಂಜ್ ಬ್ರೇಕ್ ಮಾಡಕ್ ಹತ್ತಂದ್ರೆ ಬೈ ಮಾಡೋದು. ನೋಡಿ ಇಲ್ಲಿ ರೇಂಜ್ ಬೈ ಮಾಡೋದು. ನಾವು ಯಾವ ಕ್ಯಾಂಡಲ್ ಎಂಟ್ರಿ ಮಾಡಿರ್ತಲ್ಲ ಆ ಕ್ಯಾಂಡಲ್ ಲೋ ಇಟ್ಕೋಬಹುದು, ಇಲ್ಲ ಈ ರೇಂಜ್ ಲೋನ ಫಿಕ್ಸ್ ಮಾಡ್ಕೋಬಹುದು. ರೇಂಜ್ ಲೋ ಭಾಳ ಆಗುತ್ತೆ, ಬಟ್ ಅದನ್ನ ಕ್ಯಾಂಡಲ್ ನಾವು ಫಿಕ್ಸ್ ಮಾಡ್ಕೊಂಡ್ರೆ ಓಕೆ, 5 ಪಾಯಿಂಟ್ 12 ಪಾಯಿಂಟ್ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬಹುದು. ಮತ್ತೆ ಎಲ್ಲಿದೆ, ಕೆಲವೊಂದ್ಸಲ ವರ್ಕೌಟ್ ಆಗಂಗಿಲ್ಲ, ಏನ್ ಮಾಡೋಕ್ಕಾಗಿಲ್ಲ, ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ
ಇಲ್ಲಿ ಎಂಟ್ರಿ ಮಾಡ್ಕೋದು. ಇನ್ನೊಂದು ಪಾಯಿಂಟ್ ಸ್ಟಾಪ್ ಲಾಸ್ ಸೆಟ್ ಆಗಿಲ್ಲ, 11 ಪಾಯಿಂಟ್, 1:2 ಆರಾಮ್ 1:7. ಕೆಲವೊಂದು ಸಲ ಅಂತೂ ಮಸ್ತ್ ವರ್ಕ್ ಆಗುತ್ತೆ. ಇಲ್ಲಿ ವರ್ಕೌಟ್ ಆಗಿಲ್ಲ, ಕೆಲವೊಂದು ಸಲ ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ಮತ್ತೆ ಮಾಡೋಕ್ಕಾಗಿಲ್ಲ. ಬಟ್ ಏನಪ್ಪಾ ಅಂದ್ರೆ ಸ್ಟಾಪ್ ಲಾಸ್ ಇಟ್ ಆದ್ಮೇಲೆ ಇದನ್ನ ರಿವರ್ಸ್ ಮಾಡ್ಕೋಬಹುದು. ಹೆಂಗಂದ್ರೆ ನಾನು ಇಲ್ಲಿ ಬೈ ಮಾಡಿದ್ದೆ ಅಂತ ತಿಳ್ಕೊ, ಇಲ್ಲಿ ಬೈ ಮಾಡಿದ್ಯಾನ ಮ್ಯಾಲ್ ಹೋಗುತ್ತಂತ ಬೈ ಮಾಡೀನಿ. ಓಕೆ, ಮ್ಯಾಲ್ ಹೋಗ್ಲಿಲ್ಲ, ಏನೋ ಒಂದು 5 ಪಾಯಿಂಟ್ ಹೋತು. ಆಮೇಲೆ ನಮ್ದು ಲೋ ಬ್ರೇಕ್ ಆಯ್ತಂದ್ರೆ ಏನಪ್ಪಾ ಅಂದ್ರೆ ಏನ್ ಕನ್ಫರ್ಮೇಶನ್ ಆಗುತ್ತೆ ಅಂದ್ರೆ ನಾವು ತೊಗೊಂಡಿ ಟ್ರೆಂಡ್ ರಿವರ್ಸ್, ಅಂದ್ರೆ ನಾವು ಅಪೋಸಿಟ್ ಒಂದು ಟ್ರೆಂಡ್. ಸೊ ಹಂಗಾಗಿ ನಾವು ಇಮಿಡಿಯೇಟ್ಲಿ ಇಲ್ಲಿ ಶಾರ್ಟ್ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ರೆಡ್ ಕ್ಯಾಂಡಲ್ ಸಿಗಾಕತ್ತಿಲ್ಲ, HDFC ಟ್ರೈ ಮಾಡ್ತೀನಿ, HDFC ಬ್ಯಾಂಕ್. ಇಲ್ಲಿದಂತೂ ಇವತ್ತು ಅಟರ್ ಫ್ಲಾಪ್ ಐತಿ, ಯಾಕಂದ್ರೆ ಇವತ್ತು ಟ್ರೆಂಡ್ ಪೂರ ಸೆನ್ಸೆಕ್ಸ್ ಪೂರ ನೆಗೆಟಿವ್ ಐತಿ, ಹಂಗಾಗಿ ಏನು ಹಾಗೇ ಇಲ್ಲ. ಮತ್ತೆ ಎಂಟ್ರಿನೂ ಸರಿಯಾಗಿ ಸಿಕ್ಕಿಲ್ಲ, ಇಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ. ಎಂಟ್ರಿ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಬಟ್ ಹಾ, ಇದು ಬ್ರೇಕ್ ಆದ ಕೂಡ ನಾವು ಶಾರ್ಟ್ ಮಾಡ್ಬೋದು. ಇಲ್ಲಿ ಶಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿ ತನಕ ನಾವು ಇದನ್ನ ಮಾಡ್ಕೋಬಹುದಾಗಿತ್ತು. ಇಲ್ಲಿದೆ ನೋಡ್ರಿ, ಇದು ಅಲ್ಲ, ಹಾ ಇಲ್ಲಿದೆ ಫಸ್ಟ್ ಮೈಂಡ್ ಮಾರ್ಕ್ ಮಾಡಿದ್ದೆ, ಯಾಕಂದ್ರೆ ಅದರಲ್ಲಿ ಎಂಟ್ರಿ ಮಾಡಿದ್ದೆ ನಾನು ಫಸ್ಟ್. ಏನಪ್ಪಾ ಅಂದ್ರೆ ಫಸ್ಟ್ ಕ್ಯಾಂಡಲ್ ಇಲ್ಲಿದೆ ನೋಡಿ, ಫಸ್ಟ್ ಕ್ಯಾಂಡಲ್ ರೆಡ್ ಇದೆ, ಸೊ ಅದ್ರ ಕ್ಲೋಸು ಮತ್ತು ಲೋ ಮಾರ್ಕ್ ಮಾಡ್ಕೊಂಡೆ. ನೆಕ್ಸ್ಟ್ ಕ್ಯಾಂಡಲ್ ಈ ರೇಂಜ್ ಒಳಗೆ ಬಂದು ಈ ಲೈನ್ ಅಪ್ಪರ್ ಲೈನ್ ಬ್ರೇಕ್ ಮಾಡಿದೆ ಅಂದ್ರೆ ಎಂಟ್ರಿ ಮಾಡೋದು. ಇಲ್ಲಿ ಎಂಟ್ರಿ ಮಾಡಿದ್ದೆ ನಾನು, ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಅದ್ರ ಲೋ ಸ್ಟಾಪ್ ಲಾಸ್ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ 10-12 ಪಾಯಿಂಟ್ ಹೋದ್ರೆ ನಾನು ಇಮಿಡಿಯೇಟ್ ಕ್ಯಾಪ್ಚರ್ ಮಾಡ್ತೀನಿ. 12 ಪಾಯಿಂಟ್ ಮೇಲಿಂದ ಏನೈತಿ ಟ್ರೇಲ್ ಮಾಡ್ಕೊತ ಹೋಗ್ತೀನಿ ನೋಡ್ರಿ ಇಲ್ಲಿ ತನಕ. ಬಟ್ ಒಂದು ಎಕ್ಸಿಟ್ ಮಾಡೋಕೆ ಒಂದು ಮೆಥಡ್ ಇದೆ. ಅದಕ್ಕೆ ಏನು ಎಕ್ಸಿಟ್ ಮೆಥಡ್ ಅಂದ್ರೆ, ಯಾವಾಗ ಇದು 10 AM, ಸಾರಿ ಇದು 20 AM ಅಲ್ಲ, 10 AM ಟಚ್ ಆಗುತ್ತಲ್ಲ ಪ್ರೈಸ್, ಟಚ್ ಆಗಿ ಅದ್ರ ತಳಗೆ ಕ್ಲೋಸ್ ಆದ್ರೆ ನಾವು ಎಕ್ಸಿಟ್ ಮಾಡ್ಬೋದು. ಅಟ್ಲೀಸ್ಟ್ 10 AM ಟಚ್ ಆದ್ರೂ ನಾವು ಎಕ್ಸಿಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಫಸ್ಟ್ ಎಕ್ಸಿಟ್ ಬರುತ್ತೆ, ಪಾಯಿಂಟ್ ಇಲ್ಲಿ ಬರುತ್ತೆ. ಎಲ್ಲಿ ಎಕ್ಸಿಟ್ ಮಾಡ್ಕೊಳ್ಳೋದು ಅಂತ ಏನಾದ್ರು ಕ್ಲಿಯರಿಟಿ ಇರಲಿಲ್ಲ ಅಂದ್ರೆ ಇಲ್ಲಿ ಎಕ್ಸಿಟ್ ಮಾಡ್ಕೋಬಹುದು. ಇನ್ನೊಂದು ಟ್ರೇಡ್, ಈ ಟ್ರೇಡು ಬರಲ್ಲ ಯಾಕಂದ್ರೆ ಇಲ್ಲಿ ಎಂಟ್ರಿ ಸಿಕ್ಕಿಲ್ಲ. ಹಾ, ಇನ್ನೊಂದು ಹೇಳಿದ್ನಲ್ಲ, ಗ್ಯಾಪ್ ಅಪ್ ಆದಾಗ ವರ್ಕೌಟ್ ಆಗೋದು ಕಮ್ಮಿ ಇದೆ. ಗ್ಯಾಪ್ ಅಪ್ ಆದಾಗ ಏನಾಗುತ್ತೆ ಅಂದ್ರೆ ಕ್ಯಾಂಡಲ್ ಏನಾಗುತ್ತೆ ನೋಡ್ರಿ, ಗ್ಯಾಪ್ ಅಪ್ ಆದಾಗ ಪ್ರೈಸ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಪ್ರಯಾರಿಟಿ ಗ್ಯಾಪ್ ಫಿಲ್ ಮಾಡೋಕ್ಕಾಗುತ್ತೆ. ಇದು ಗ್ಯಾಪ್ ಫಿಲ್ ಮಾಡ್ತು, ಸೊ ಇಲ್ಲಿಂದ ಅಪ್ ಆಗಾಯ್ತು ಈ ತರ. ಸೊ ಅದು ಗ್ಯಾಪ್ ಅಪ್ ಆದಾಗ ಇದನ್ನ ತಗೊಳ್ಳೋದು ಸರಿ. ಇಲ್ಲಿ ಗ್ಯಾಪ್ ಅಪ್ ಆಗಿದೆ, ಬಟ್ ಇದು ಗ್ಯಾಪ್ ಅಪ್ ನಡೀತಿತ್ತು, ಬಟ್ ಉಪಯೋಗ. ಇಲ್ಲಿ ಇದು ಎಂಟ್ರಿ ಸಿಕ್ಕಿಲ್ಲ, ಬಟ್ ಇಲ್ಲಿ ನಾವು ಶಾರ್ಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಇಲ್ಲಿ ಇದ್ರ ಮೇಲೆ ಅಂತೂ ಬ್ರೇಕ್ ಆಗಿಲ್ಲ, ಬಟ್ ಲೋ ಇಲ್ಲಿ ಇತ್ತಲ್ಲ, ಇಲ್ಲಿ ಎಂಟ್ರಿ ಲೋ ಮಾಡಿದ್ರೆ ನಾವು ಶಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಪ್ರಾಫಿಟ್ ಆಗ್ತದೆ. ರೆಡ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಸಾಕತ್ತಿಲ್ಲ. ಇಲ್ಲಿ ಒಂದು ಮೇ ಬಿ ತೊಗೊಂಡಿರ್ಬೇಕು, ನಾನು ಅದಕ್ಕೆ ಮಾರ್ಕ್ ಮಾಡಿದ್ದೀನಿ ಎಕ್ಸಾಕ್ಟ್ಲಿ ನೋಡ್ರಿ. ಸೊ ನಾನು ಒಂದೊಂದು ಸ್ಟಾಕ್ ಹುಡ್ಕೋತಾದ್ರೆ ಕಷ್ಟ ಆಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ನೀವು ನಾರ್ಮಲಿ ನಿಫ್ಟಿ 50 ಒಳಗೆ ಸ್ಟಾಕ್ ಹಿಂಗೆ ಹುಡ್ಕೋತಾದ್ರೆ ಈಸಿ ಆಗಿ ಸಾಕಷ್ಟು ಸಿಗ್ತಾವೆ. ಫಸ್ಟ್ ಕ್ಯಾಂಡಲ್ ರೆಡ್ ಆಗಿರಬೇಕು, ತಳಗಿನ ವಿಕ್ಸ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಸೊ ನೋಡ್ರಿ ಇಲ್ಲಿದೆ, ಗ್ಯಾಪ್ ಡೌನ್ ಆಗಿದೆ, ಗ್ಯಾಪ್ ಡೌನ್ ಆದ್ರೆ ಪ್ರಾಬ್ಲಮ್ ಇಲ್ಲ, ಎಂಟ್ರಿ ಕೊಡ್ಬೋದು. ಗ್ಯಾಪ್ ಅಪ್ ಆದ್ರೆ ಸ್ವಲ್ಪ ಕಷ್ಟ. ಇಲ್ಲಿದೆ, ಯಾವಾಗ ಇದು ಅಪ್ಪರ್ ಲೈನ್ ಬ್ರೇಕ್ ಆಗಿತ್ತು, ಇಲ್ಲಿ ಫಸ್ಟ್ ಸೆಕೆಂಡ್ ಕ್ಯಾಂಡಲ್ಗೆ ಬ್ರೇಕ್ ಆಗಿತ್ತು, ಅಲ್ಲೇ ಎಂಟ್ರಿ ಮಾಡೋದು, ಅವತ್ತಿಂದಲೂ ಸ್ಟಾಪ್ ಲಾಸ್ ಇಡೋದು. 4 ಪಾಯಿಂಟ್ ಎಸ್ ಎಲ್ ಇದೆ, ಬಟ್ ನೋಡಿ ಮೂವ್ಮೆಂಟ್ ಎಷ್ಟಿಗೆ ಐತಿ, ಆಲ್ಮೋಸ್ಟ್ ಎಲ್ಲಿಗಪ್ಪ ಅಂದ್ರೆ 12ವರೆಗೆ ರಿವರ್ಸ್ ಆಗಿ ಸ್ಟಾರ್ಟ್ ಮಾಡ್ತದೆ. ಬಟ್ ಇಲ್ಲಿ ಏನಾಗಿದೆ, ಕಂಟಿನ್ಯೂ ಆಗಿದೆ. HDFC ಒಳಗೆ 20 ಪಾಯಿಂಟ್ ಅಂದ್ರೆ ಗ್ರೇಟ್ ಮೂವ್. 20 ಪಾಯಿಂಟ್ ಅಂದ್ರೆ ಯಾಕಂದ್ರೆ ನೋಡಿ ನಿಮ್ಗೆ ಒಂದು 250 ಕ್ವಾಂಟಿಟಿ ತೊಗೊಳಕ್ಕೆ ಎಷ್ಟು 150ನೇ ಇಟ್ಕೊಳ್ಳೋಣ, 250 ಬೇಡ, 100 ಕ್ವಾಂಟಿಟಿ ಇಂಟರ್ಡೇಲಿ ತೋದಿದ್ರೆ 48,000 ರೂಪಾಯಿ, 150.
ಇಲ್ಲಿ 150 ಇಂಟು 20 ಪಾಯಿಂಟ್ ಅಂದರೆ 3,000 ರೂಪಾಯಿ. 3,000 40,000 3,000 ಅಂದ್ರೆ ಎಷ್ಟಾಯ್ತು ನೋಡಿ, ಆಲ್ಮೋಸ್ಟ್ 8% ಇಂಟರ್ಡೇ. ಇಂಟರ್ಡೇ 2 to 3% ಅಂದ್ರೆ ಮ್ಯಾಕ್ಸ್ ಸಾಕಷ್ಟೇ. ಯಾಕಂದ್ರೆ ಇಂಟರ್ಡೇ ಇದು ಸಿಂಗ್ ಟ್ರೇಡಲ್ಲಿ ನಮ್ಗೆ ಸಿಗುತ್ತೆ 10% 15%, ಕೆಲವೊಂದು ಸ್ಟಾಕ್ಗಳು 40% ತಗೊಂಡ್ರೆ ರಿಟರ್ನ್ ಸಿಕ್ಕಿದಾವೆ. ಬಟ್ ಇಂಟರ್ಡೇ ಅಷ್ಟಿಗಲ್ಲ. ಇಂಟರ್ಡೇ 40% ಸಿಗಬೇಕಂದ್ರೆ ಆಪ್ಷನ್ಸ್ ಹೋಗ್ಬೇಕು. ಆಪ್ಷನ್ಸ್ ಹೆಂಗಪ್ಪ ಅಂದ್ರೆ 10 ಸಲ ಲಾಸ್ ಆಗ್ತೈತಿ, ಒಂದ್ಸಲ ಪ್ರಾಫಿಟ್ ಆಗ್ತೈತಿ. ಇದರಲ್ಲಿ ಚೆಕ್ ಮಾಡ್ಕೋಬಹುದು. ನಿಫ್ಟಿ ಬ್ಯಾಂಕ್ ನೀವು ಏನ್ ಮಾಡ್ಬೇಕಂದ್ರೆ ಮುಂಜಾನೆ ಈ ತರ ನಿಫ್ಟಿ ಫಿಲ್ಟರ್ ಹಾಕೊಂಡಿಟ್ಟು ಒಂದು ಜಸ್ಟ್ ಒಂದೊಂದು ಈ ತರ ಹುಡ್ಕೋತ ಹೋದ್ರೆ ಸಿಗ್ತಾವೆ. ತೋರಿಸ್ತೀವಿ ನೋಡಿ, ಎಲ್ಲ ಮಾರ್ಕ್ ಮಾಡಿದ್ವಿ ನೋಡಿ. ಅಂದ್ರೆ ಯಾವಾಗಾದ್ರೂ ಟೈಮ್ ಫ್ರೀ ಇದ್ದಾಗ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಕತಿ, ಎಲ್ಲೆಲ್ಲಿ ತಿಂಗ್ ಬ್ಯಾಕ್ ಟೆಸ್ಟ್ ಮಾಡ್ತಿತ್ತು. ಈ ಸ್ಕ್ರೀನ್ ಸಾಂದಿದೆ, ಇದರೆಲ್ಲ ಇನ್ನೊಂದು ಸ್ಕ್ರೀನ್ ಕನೆಕ್ಟ್ ಇದ್ರೆ ದೊಡ್ಡ ತೋರಿಸ್ಬಿಟ್ಟು. ಎಸ್, ಇದಲ್ಲ ಇಲ್ಲೆಲ್ಲಿ ಸಿಗ್ತಾವ ನೋಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ ಐತಿ. ಪೇಷನ್ಸ್ ಮಾತ್ರ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದ್ರೆ ನಾವು ಏನು ಫಸ್ಟ್ ಕ್ಯಾಂಡಲ್ ರೆಡ್ ಆದ್ಕೊಳ್ಳಿ ಇಮಿಡಿಯೇಟ್ಲಿ ಬೈ ಮಾಡಂಗಿಲ್ಲ. ಫಸ್ಟ್ ಕ್ಯಾಂಡಲ್ ರೆಡ್ ಆಗಬೇಕು, ಆಮೇಲೆ ಅಲ್ಲಿಂದ ಕ್ಯಾಂಡಲ್ ತಳ ಸ್ವಲ್ಪ ಮೂವ್ ಆಗಬೇಕು, ನೆಕ್ಸ್ಟ್ ಕ್ಯಾಂಡಲ್ ಮೂವ್ ಆಗಿ ಮ್ಯಾಲಿಂದ ಈ ಲೈನ್ ಕ್ರಾಸ್ ಮಾಡ್ಕೊಂತ ಹೋಗ್ಬೇಕು, ಅವಾಗ ಮಾತ್ರ ಬೈ ಮಾಡೋದು. ಇಲ್ಲಿ ನೋಡಿ, $12 ಸ್ಟಾಪ್ ಲಾಸ್ ಇಟ್ಕೊಡಿ. ನಿಮ್ಗೆ ಜಾಸ್ತಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಸಣ್ಣ ಸ್ಟಾಪ್ ಲಾಸ್ ಇಟ್ಕೊಡಿ. ಟಾಟಾ ಇವತ್ತು ಇದು ಲೋ ಮಾರ್ಕ್ ಮಾಡಿದ್ದು, ಇಲ್ಲಿ ಹೈ ಕ್ರಾಸ್ ಆಯ್ತು 10 ಪಾಯಿಂಟ್. ಈಜಿ 10 ಪಾಯಿಂಟ್ ಏನು ತಗೊಳ್ಳೋದು ದೊಡ್ಡದಲ್ಲ, ಈಜಿ ಕ್ಯಾಪ್ಚರ್ ಮಾಡ್ಬೋದು. ಇದರಲ್ಲಿ ಒಂದು ಸ್ವಲ್ಪ ಲಾಸ್ ಆಗಿದೆ ನನಗೆ ಇವತ್ತು. ಇದರಲ್ಲಿ $350 ಲಾಸ್ ಆಗಿದೆ. ಇಲ್ಲಿ ನೋಡಿ, ಫಸ್ಟ್ ರೆಡ್ ಕ್ಯಾಂಡಲ್ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿ ಅದ್ರ ಹೈ ಬ್ರೇಕ್ ಆಯ್ತಲ್ಲಿ ಈ ಕ್ಯಾಂಡಲ್ ಎಂಟ್ರಿ ಕೊಟ್ಟು $17 ಬೇಕಾದ್ರೆ 10 ಪಾಯಿಂಟ್ ಆದ್ರೆ ಸಾಕು ನಮ್ಗೆ. ಬ್ರಿಟಾನಿಯಾ ಫಸ್ಟ್ ಕ್ಯಾಪ್ ಅಪ್ ಆದಾಗ ಸ್ವಲ್ಪ ಲಕ್ಷ ಕೊಡ್ಬೇಕು ಇಷ್ಟೇ. ಇದ್ರದ್ದು ಲೋ ಮಾರ್ಕ್ ಮಾಡ್ಕೊಂಡು ಕ್ಲೋಸ್ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಕ್ಯಾಂಡಲ್ ಇದು ಕ್ಲೋಸಿಂಗ್ ಮೇಲೆ ಹೊಂಟಿತಪ್ಪ ಅಂದ್ರೆ ಎಂಟರ್ ಮಾಡೋದು. 46 ಪಾಯಿಂಟ್ ಸ್ಟಾಕ್ ದೊಡ್ಡದಿದೆ, ಬಟ್ 46 ಪಾಯಿಂಟ್ ಇದೆ ಬ್ರಿಟಾನಿಯಾ. ಸನ್ ಟಿವಿ, ಸನ್ ಫಾರ್ಮಾ ಓಕೆ 930 ಇಲ್ಲಿಲ್ಲ. ಫಸ್ಟ್ ರೇಟ್ ಕ್ಯಾಂಡಲ್ ಇಲ್ಲ. ಓಕೆ ಇಲ್ಲಿ ನೋಡ್ರಿ, ಫಸ್ಟ್ ರೆಡ್ ಕ್ಯಾಂಡಲ್ ಇದ್ರದ್ದು ಲೋ ಮಾರ್ಕ್ ಮಾಡ್ಕೋರಿ. ನೆಕ್ಸ್ಟ್ ಕ್ಯಾಂಡಲ್ ಅದ್ರ ಹೈ ಬ್ರೇಕ್ ಮಾಡಕ್ಕಾಯ್ತಪ್ಪ ಅಂದ್ರೆ ಕೆಲವೊಂದ್ಸಲ ಇಲ್ಲಿ ಎಂಟ್ರಿ, ಕೆಲವೊಂದ್ಸಲ ನಾವು ಹೇಳಿದ ಪಾಯಿಂಟ್ ಸೇಲ್ ಒಂದ್ 2-3 ಪಾಯಿಂಟ್ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಸ್ಟಾಕ್ ಎಷ್ಟಿದೆ ನೋಡ್ರಿ, ಅದು $400 ಸ್ಟಾಕ್ ಇದೆ. 4 ಪಾಯಿಂಟ್ ಅಂದ್ರೆ 10% ಮೂವ್ ಆದಂಗ, ಸಾರಿ 1%, 1.5% ಮೂವ್ ಆದ. 1% ಅಲ್ಲಿ 99.99% ಮೂವ್ ಆದ. $400 ಇದೆ ಪಾಯಿಂಟ್. ಸೊ 4 ಇದನ್ನೇ ಹಿಂಗೆ ಕಂಪೇರ್ ಮಾಡಿದ್ರೆ ಕ್ವಾಂಟಿಟಿ ನೋಡೋಣ. ಇಂಟ್ರಾಡೇಯಲ್ಲಿ ನೀವು ಎಷ್ಟು ಹೋಗ್ಬೋದು, ಒಂದು 25,000ದಿಂದ ಎಷ್ಟು ಹೋಗ್ಬೋದು, 9,000. 25,250 ಕ್ವಾಂಟಿಟಿ ತಗೋಬೋದು. 250 ಕ್ವಾಂಟಿಟಿ 4 ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ $1,000. 1,000 20,000ಗೆ 2%, 1%, 5.5%. ಸಾರಿ, ಇದು ಅಲ್ಲ. ಹಿಂಗೆ ಹುಡ್ಕೊಂತ ಕೂತ್ರೆ ಅಟ್ಲೀಸ್ಟ್ 10 ಟ್ರೇಡಲ್ಲಿ ಮಾತ್ರ ಆಲ್ಮೋಸ್ಟ್ 6 ಟ್ರೇಡ್ ಮಾತ್ರ ಪ್ರಾಫಿಟ್ ಆಗ್ತದೆ. ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಲಾಸ್ ಅನ್ನ ಆದಷ್ಟು ಕಮ್ಮಿ ಇಟ್ಕೊಳ್ಳೋದು. ಇಲ್ಲಿದೆ ನೋಡಿ, ಇದು ಇಲ್ಲಿ ಓಪನ್ ಆಯ್ತಾ, ಬ್ರೇಕ್ ಆಯ್ತಾ, ಇದನ್ನೆಲ್ಲ ಮಾರ್ಕ್ ಮಾಡಲ್ಲ, ಮಾರ್ಕ್ ಮಾಡ್ಕೋರಿ. ಬಟ್ ನಾನು ಜಸ್ಟ್ ಇದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಮೂವ್ ಆಗಿದೆ ಅಂತೇಳಿ. SL ಎಷ್ಟಿತ್ತು, 5 ಪಾಯಿಂಟ್, ಟಾರ್ಗೆಟ್ 20. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಫಸ್ಟ್ ಕ್ಯಾಂಡಲ್ ರೆಡ್ ಆದಾಗ ಸಡನ್ಲಿ ಸೈಕಾಲಜಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಬಂದವ್ರು ಸೆಲ್ ಮಾಡಿದವರು ಫಸ್ಟ್ ಕ್ಯಾಂಡಲ್ ರೆಡ್ ಆಯ್ತು ಆಗಿ ಮ್ಯಾಲ್ ಕ್ಲೋಸ್ ಆಯ್ತು ಅಂದ್ರೆ ಇವರು ಸ್ವಲ್ಪ ಕೇರ್ದಾಗಿರ್ತಾರೆ. ಸೆಲ್ ಮಾಡಿದ್ರು ಪ್ರಿವಿಯಸ್ ಡೇ ಸೆಲ್ ಮಾಡಿದ್ರು, ಮತ್ತು ಪ್ರಿವಿಯಸ್ ಡೇ ಬೈ ಮಾಡಿದ್ರು ಖುಷಿ ಆಗ್ತಾರೆ. ಯಾಕಂದ್ರೆ ಪ್ರಿವಿಯಸ್ ಡೇ ಇಲ್ಲಿ ಏನಾದ್ರು ಸೆಲ್ ಮಾಡಿದ್ರೆ ಇಲ್ಲಿ ಅವ್ರಿಗೇನೋ ಒಂದು ಎಷ್ಟೋ ಪ್ರಾಫಿಟ್ ತೋರಿಸ್ತಾ ಇದೆ. ಸಪೋಸ್ ಇಲ್ಲಿಂದ ಕ್ಯಾಂಡಲ್ ಮ್ಯಾಲ್ ಮೂವ್ ಆಯ್ತು ಅಂದ್ರೆ ಅವ್ರ ಪ್ರಾಫಿಟ್ ಬರ್ಬರ್ತೆ ಕಮ್ಮಿ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಅವರು, ಯಾರೇ ಆದ್ರು ಈಗ 10,000 ಪ್ರಾಫಿಟ್ ತೋರಿಸೋದು 8,000 7,000 ಈ ತರ ತೋರ್ಸಕತ್ತಾರೆ, ನಾನು ಎಕ್ಸಿಟ್ ಆಗ್ಬಿಡ್ತೀನಿ ಪೊಸಿಷನ್ಸ್. ಸೊ ಹಂಗಾಗಿ ಎಕ್ಸಿಟ್ ಮಾಡಕತ್ತಾರೆ. ಅವ್ರು ಎಕ್ಸಿಟ್ ಮಾಡಕಂತ ಏನಾಗುತ್ತೆ ಅಂದ್ರೆ ಇವ್ರು ಎಕ್ಸಿಟ್ ಆಗೋದು ಪ್ಲಸ್ ನೀನ್ ಯಾರಾದ್ರೂ ಇಲ್ಲಿ ಬೈ ಮಾಡಿರ್ತಾರಲ್ಲ ಅವ್ರು ಆಡ್ ಮಾಡೋದು ಎರಡು ಒಂದಾದ ಕೂಡಲೇ
ಬುಲ್ಗೆ ಸ್ವಲ್ಪ ಪವರ್ ಬಂದಂಗುತ್ತೆ, ಬೈಯಿಂಗ್ ಪವರ್ ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಸಡನ್ಲಿ ಮೂವ್ ಆಗ್ಬಿಡ್ತದೆ. ಮತ್ತೆ ಮೂವ್ ಆಗಿ ಅದು ಮೂವ್ಮೆಂಟ್ ಬಯರ್ ಸ್ಟ್ರಾಂಗ್ ಇದ್ರೆ ಕಂಟಿನ್ಯೂ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ ಬಯರ್ ಸ್ಟ್ಯಾಂಡ್ ಇಂದ ಸೆಲ್ಲರ್ ಸ್ಟ್ಯಾಂಡ್ ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪ್ರಿವಿಯಸ್ ರೆಸಿಸ್ಟೆನ್ಸ್ ಐತಿ, ಪ್ರಿವಿಯಸ್ ಸ್ವಿಂಗ್ ಹೈ ಐತಿ, ಅಲ್ಲಿ ಮತ್ತೆ ಸೆಲ್ಸ್ ತೊಂದರೆ ಡೌನ್ ಆಗಿದೆ. ಬಟ್ ಎಷ್ಟರೊಳಗೆ ಏನ್ ಮಾಡ್ಕೋಬೇಕು, ನಾವು ಮಾಡ್ಕೋಬಹುದು. ಇಲ್ಲ, ಇಲ್ಲಿ ನೋಡಿ ಆಲ್ಮೋಸ್ಟ್ 10 ಪಾಯಿಂಟ್ ಹತ್ರ ರಿಕವರ್ ಆಗೇ ಇರುತ್ತೆ. ನೋಡೋದು ಎಷ್ಟಾಗಿತ್ತು ಚೆಕ್ ಮಾಡಿ. ಇದು ಈಸಿ ಟ್ರೇಡ್ ಇಂತ, ಯಾಕಂದ್ರೆ ಇದು ಈಸಿ ಟ್ರೇಡ್. ಇದರಲ್ಲಿ ನನಗೆ ಐದಾರು 5 ಪಾಯಿಂಟ್ಸ್ ಮುಗಿದೆ, 7 ಪಾಯಿಂಟ್ ಮುಗಿದೆ. 5-6 10 ಪಾಯಿಂಟ್ ಮೂವ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಇದನ್ನ ಮಾಡ್ಬಿಡ್ತೀನಿ. ಏನೋಪ್ಪ ಒಂದು 5 ಪಾಯಿಂಟ್ ಮೂವ್ ಮಾಡ್ಬೇಕು ಅಂದ್ರೆ ಈ ಟ್ರೇಡ್ ತೊಗೊಂಡ್ಬಿಡ್ತೀನಿ. ಯಾಕಂದ್ರೆ ಇದರಲ್ಲಿ ಏನಿದೆ ಅಂದ್ರೆ ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ ನನಗೆ. ಹಬ್ಬ ಅಂದ್ರೆ ಹಾರ್ಡ್ಲಿ 3-4 ಪಾಯಿಂಟ್ಸ್ ಇರುತ್ತೆ. 3-4 ಪಾಯಿಂಟಿಗೆ 10 ರೂಪಾಯಿ ಸಿಗುತ್ತೆ. 10 ಅಂದ್ರೆ ಹೆಂಗಂದ್ರೆ 10 ರೂಪಾಯಿ ಪ್ರಾಫಿಟಿಗೆ ನಾವು 3 ರೂಪಾಯಿ ಕಳ್ಕೊಳ್ಳೋಕೆ ರೆಡಿ ಅದನ್ನು. 3 ರೂಪಾಯಿ ಲಾಸ್ ಆದ್ರೂ 10 ರೂಪಾಯಿ ಪ್ರಾಫಿಟ್ ಆಗುತ್ತಲ್ಲ. ಸೊ ನನಗೆ 7 ರೂಪಾಯಿ ಪ್ಲಸ್ ಆಗುತ್ತೆ. ಇಂಥವು 3 ಟ್ರೇಡ್ ಲಾಸ್ ಆದ್ರೂ 10 ರೂಪಾಯಿ ಲಾಸ್ ಆಗುತ್ತೆ ಅಂತ. ಬಟ್ ಅದರಲ್ಲಿ 5 ಟ್ರೇಡ್ ಅಲ್ಲಿ 3 ಟ್ರೇಡ್ ಕಂಟಿನ್ಯೂ ಲಾಸ್ ಆದರೂ 9 ರೂಪಾಯಿ ಆಯ್ತು. 3 ರೂಪಾಯಿ ಪರ್ ಟ್ರೇಡಿಗೆ ಲಾಸ್ ಇಟ್ಟಿದ್ರು. ಬಟ್ ಉಳಿದ 2 ಟ್ರೇಡ್ 10 ರೂಪಾಯಿ ಪ್ರಾಫಿಟ್ ಆದರೆ 20 ರೂಪಾಯಿ. 9 - 20 ಅಂದ್ರೆ 11 ರೂಪಾಯಿ. ಮತ್ತೆ ನೆಟ್ ನಲ್ಲಿ 5 ಟ್ರೇಡ್ ವಾರದಾಗ 5 ಟ್ರೇಡ್ ಮಾಡಿ ಅಂದ್ರೆ ಈ ಸ್ಟ್ರಾಟಜಿ ಮೇಲೆ 3 ಟ್ರೇಡ್ ಲಾಸ್ ಆಗಿ 2 ಟ್ರೇಡ್ ಪ್ರಾಫಿಟ್ ಆದ್ರೂ ಸ್ಟಿಲ್ 10-12 ರೂಪಾಯಿ 11 ರೂಪಾಯಿ ಪ್ರಾಫಿಟ್ ಇರ್ತದೆ. ಸಪೋಸ್ 3 ಟ್ರೇಡ್ ಏನಾದರೂ ಪ್ರಾಫಿಟ್ ಆದ್ರೆ 20 ರೂಪಾಯಿ ಪ್ರಾಫಿಟ್. 20 ಅಂದ್ರೆ 20 ಇಂಟು ನಾನು ಎಷ್ಟು ಕ್ವಾಂಟಿಟಿ ಇರುತ್ತೆ ಅಷ್ಟೇ. ಸೊ ಈ ಟ್ರೇಡ್ ವಿನ್ನಿಂಗ್ ರೇಷಿಯೋ ಜಾಸ್ತಿ ಇದೆ. ಬಟ್ ಏನಂದ್ರೆ ಬಿಗ್ ವಿನ್ ಸಿಗಲ್ಲ ಇದರಲ್ಲಿ. ಯಾಕಂದ್ರೆ ರಿವರ್ಸಲ್ ಟ್ರೈ ಮಾಡ್ತಿರ್ತೀವಿ, ಬಿಗ್ ವಿನ್ ಸಿಗಲ್ಲ. ಬಟ್ ಬಿಗ್ ವಿನ್ ಸಿಗಬೇಕಂದ್ರೆ ಏನಂದ್ರೆ 920 ಬ್ರೇಕ್ಔಟ್ ಅಂತ ಇದೆ. ನೆಕ್ಸ್ಟ್ ಬೇಕಾದ್ರೆ ಹೇಳ್ತೀನಿ. ಇಲ್ಲಿ ಇದೆಲ್ಲ 920 ಕ್ಯಾಂಡಲ್ ಇದೆಲ್ಲ, ಆ 920 ಕ್ಯಾಂಡಲ್ ಯಾವ ಸೈಡ್ ಬ್ರೇಕ್ ಆಗುತ್ತಲ್ಲ ಆ ಸೈಡ್ ಎಂಟ್ರಿ ಮಾಡೋದು. ಅದು ಬಿಗ್ ವಿನ್ ಸಿಗುತ್ತೆ ನಮ್ಗೆ. ಒಂದ್ಸಲ ಮೂವ್ ಆದ್ರೆ 10-15 ಪಾಯಿಂಟ್ ಮೂವ್ ಆಗುತ್ತೆ. ಬಟ್ ಇದು ಫ್ರೀಕ್ವೆಂಟ್ಲಿ ಎಷ್ಟೆಲ್ಲ 2-3 ಸಲ ಹಿಟ್ ಆಗುತ್ತೆ. ಒಂದ್ಸಲ ಅಥವಾ 2 ಸಲ ಡೈಲಿ ಹಿಟ್ ಆಗಬೇಕು ಅಂತ ಟಾರ್ಗೆಟ್. ಸೊ ಹಂಗಿರುತ್ತೆ. ಇದನ್ನ ಬೇಕಾದ್ರೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಬೇಕಾದ್ರೆ 1-2-3 ಲೈನ್ ನಾಳೆ ಟೈಮ್ ಸಿಕ್ಕರೆ ಇದು ಫಸ್ಟ್ ರೆಡ್ ಕ್ಯಾಂಡಲ್ ಮೇಲೆ ಒಂದು ಟ್ರೇಡ್ ತಗೋತೀನಿ. ಒಂದು 100 ಕ್ವಾಂಟಿಟಿ ನೋಡ್ಕೋಣ ಎಷ್ಟಾಗುತ್ತೆ ಪ್ರಾಫಿಟ್. ಸೊ ಹಾ, ಇವತ್ತಿಂದು ಇಷ್ಟೇ. ಈ ಸ್ಟ್ರಾಟಜಿ ಇನ್ನೂ ಯಾರಿಗಾದ್ರೂ ಕ್ಲಿಯರ್ ಇಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತಿಗೆ ನಾನು ಇಲ್ಲಿ ಕ್ಲೋಸ್ ಮಾಡ್ತೀನಿ.